ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ವಿತ್ ನಿಮ್ ಕುಚುಕು ಚೇತನ್. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಇಂದು ನಮ್ಮೂರ ಬಾನುಲಿ ಸ್ಟುಡಿಯೋದಾಗ ನಮ್ಮ ಜೊತೆ ಆದಾರ ರಂಗಕರ್ಮಿ ಹಾಗೂ ಪ್ರತಿಭಾನ್ವಿತ ವ್ಯಕ್ತಿಯಾದಂತಹ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರು, ಹಾಗೂ ಇವರನ್ನ ಸಂದರ್ಶಿಸುವವರು ಡಾಕ್ಟರ್ ಶ್ರೀರಂಗ ಜೋಶಿ ಅವರು. ಈ ಒಂದು ಸಂದರ್ಶನ ತುಂಬಾ ಅದ್ಭುತವಾಗಿ ಬಂದದ. ಎಲ್ಲರೂ ಇದನ್ನ ಕೇಳ್ರಿ ಅಂತ ನಾನು ಕೂಡ ಹೇಳ್ತೀನಿ. ವೆಲ್, ಇನ್ನಾಗ್ತಡ ಬನ್ನಿ ಹಂಗಾದ್ರ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ಕೊಂಡ್ ಬರ್ನು. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ನಿಮ್ಮೆಲ್ಲರ ಮನೆಯ ಮಗ, ಜಗತ ಜಗುಲಿ ನಮ್ಮೂರ ಬಾನುಲಿ ಮಿತ್ರ ಹಾಗೂ ಆತ್ಮಸಖ. ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ಸಾಮಾಜಿಕ, ಧಾರ್ಮಿಕ, ನಾಟಕ, ವೈದ್ಯಕೀಯ, ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರನ್ನು, ಮಹಿಳೆಯರನ್ನು, ಪುರುಷರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದು ನಮ್ಮೂರ ಬಾನುಲಿಯಲ್ಲಿ, ಈ ಮಹಾಮಂದಿರದಲ್ಲಿ, ಈ ಮಹಾಮನೆಯಲ್ಲಿ ಹಬ್ಬದ ಉತ್ಸವ. ಕಾರಣ, ಇಲ್ಲೊಂದು ವಿಶೇಷ ಅತಿಥಿ ಅಂದರೆ ಡಾಕ್ಟರ್ ಅರವಿಂದ್ ಲಕ್ಷ್ಮಣರಾವ್ ಕುಲಕರ್ಣಿ ಬೆಳಗಾವಿಯವರು ಬಂದಾರ. ಅವ್ರ ಜೊತೆ ನಾವು ವಿಶೇಷವಾಗಿ ಮಾತಾಡೋಣಂತ. ಕೇಳುಗರೆ, ಇವರು ಪ್ರಜ್ಞಾವಂತ, ಧೀಮಂತ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಯ ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಕನ್ನಡಿಗರೂ ಹೌದು. ಕಾರ್ಯಕ್ರಮದ ಮೊದಲಿಗೆ ಒಂದು ಸುಂದರ ಹಾಡು. ಸಾಧನೀಪ ಮಪನಿ ಪ ಮಪ ಗಮರೇ ಸನಿಧ ನೀ ಸ ಸರೆ ಮಪ ನಿಧ ನಿಧ ನೀ ಪ ಮಪನಿ ಪ ಮಪ ಗಮರೇ ಸನಿಧ ನೀ ಸ ಬಾತಾಯಿ ಭಾರತೀಯೇ ಭಾವ ಭಾಗೀರಥಿಯೇ ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನೀಡೇ ಬಾತಾಯಿ ಭಾರತೀಯೇ ಭಾವ ಭಾಗೀರಥಿಯೇ ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನೀಡೇ ಬಾತಾಯಿ ಭಾರತೀಯೇ ಭಾವಭಾಗೀರಥಿಯೇ. ಕನ್ನಡದ ಕಸ್ತೂರಿ ತಿಲಕವಿಟ್ಟು, ಕನ್ನಡದ ಕಾವ್ಯಗಳ ಮಾಲೆ ತೊಟ್ಟು, ಕನ್ನಡದ ಕಸ್ತೂರಿ ತಿಲಕವಿಟ್ಟು, ಕನ್ನಡದ ಕಾವ್ಯಗಳ ಮಾಲೆ ತೊಟ್ಟು, ಕನ್ನಡದ ಕಾಲ್ಗೆಜ್ಜೆ ನಾದ ತೊಟ್ಟು, ಹೊನ್ನುಡಿಯ ಭೂಮಿಯಲಿ ಹೆಜ್ಜೆ ಇಟ್ಟು, ಕನ್ನಡದ ಕಾಲ್ಗೆಜ್ಜೆ ನಾದ ತೊಟ್ಟು, ಹೊನ್ನುಡಿಯ ಭೂಮಿಯಲಿ ಹೆಜ್ಜೆ ಇಟ್ಟು, ಬಾತಾಯಿ ಭಾರತೀಯೇ ಭಾವಭಾಗೀರಥಿಯೇ ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನೀಡೇ. ಕಾವೇರಿ ಕಾಲ್ತೋಳೆಯೇ ಕಾದಿರುವಳು, ಗೋದಾವರಿ ದೇವಿ ಹೂಮುಡಿವಳು. ಕಾವೇರಿ ಕಾಲ್ತೋಳೆಯೇ ಕಾದಿರುವಳು, ಗೋದಾವರಿ ದೇವಿ ಹೂಮುಡಿವಳು. ಒಡಲೆಲ್ಲ ಸಿಂಗರಿಸೆ ತುಂಗೆಯಿಗಳು, ಒಡನಾಡಿ ಭದ್ರತಾ ಜೊತೆಗಿರುವಳು. ಒಡಲೆಲ್ಲ ಸಿಂಗರಿಸೆ ತುಂಗೆಯಿಗಳು, ಒಡನಾಡಿ ಭದ್ರತಾ ಜೊತೆಗಿರುವಳು. ಬಾತಾಯಿ ಭಾರತೀಯೇ ಭಾವಭಾಗೀರಥಿಯೇ ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನೀಡೇ. ಬಾತಾಯಿ
ಭಾರತೀಯೇ ಬಾತಾಯಿ ಭಾರತೀಯೇ ಬಾತಾಯಿ ಭಾರತೀಯೇ ಭಾವಭಾಗೀರಥಿ ಏ ಕೇಳುಗರೆ, ಇಂದಿನ ಮುಖ್ಯ ಅತಿಥಿ ಡಾಕ್ಟರ್ ಅರವಿಂದ್ ಲಕ್ಷ್ಮಣರಾವ್ ಕುಲಕರ್ಣಿಯವರನ್ನು ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನಮ್ಮೂರ ಬಾನುಲಿಯ ಕೇಂದ್ರದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರೋಣ. ನಮಸ್ಕಾರಗಳು ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರೇ. ನಮಸ್ಕಾರ ಡಾಕ್ಟರ್ ಶ್ರೀರಂಗ್ ಜೋಶಿ ಅವರೇ. ನಮ್ಮೂರ ಬಾನುಲಿ ಕೇಳುವ ಎಲ್ಲ ಶ್ರೋತೃಗಳಿಗೆ ನನ್ನ ವಂದನೆಗಳು, ನಮಸ್ಕಾರ. ಡಾಕ್ಟರ್ ಅರವಿಂದ್ ಅವರ, ನಮ್ಮ ಜೀವನದಲ್ಲಿ ಹುಟ್ಟು ಎಂಬುದು ಒಂದು ಸುಂದರ ಹಂದರ. ಹುಟ್ಟಿನಲ್ಲಿ ತಂದೆ ತಾಯಿ, ಬಂಧು ಬಳಗ, ಗುರು ಹಿರಿಯರು, ಮಿತ್ರರು, ಪ್ರಾಥಮಿಕ ಹಂತದಲ್ಲಿ ಶಾಲೆಯ ಗುರುಗಳಿಂದ, ಮನೆಯಲ್ಲಿ ತಾಯಿಯಿಂದ, ಎಲ್ಲರಿಂದಲೂ ಒಂದು ಸಂಸ್ಕಾರವನ್ನು ನಾವು ಪಡೆದುಕೊಂಡು ಬರುವವು. ನಿಮ್ಮನ್ನು ಇಲ್ಲಿವರೆಗೆ ಈ ಸಾಧನದ ಮೆಟ್ಟಲು ಏರಲಿಕ್ಕೆ ಆ ಸಂಸ್ಕಾರವೇ ಕಾರಣ. ಅರವಿಂದ್ ಅವರ, ನೀವು ನಿಮ್ಮ ಹುಟ್ಟು, ಬಾಲ್ಯ, ತಂದೆ ತಾಯಿ ಎಲ್ಲವನ್ನೂ ವಿವರವಾಗಿ ಹೇಳಿ. ನನ್ನ ಹುಟ್ಟಿದ ಊರು ಬೆಳಗಾವಿನ. ಅದು ನನ್ನ ಮೂಲ, ನನ್ನ ತಂದೆ, ನಮ್ಮ ಅಜ್ಜ ಹುಣಸಿಕಟ್ಟಿ, ಬೈಲೊಂಗಲ್ ತಾಲೂಕು ಹುಣಸಿಕಟ್ಟಿ. ಹನುಮಂತರಾವ್ ಕುಲಕರ್ಣಿ ಅಂಥೇಳಿ ನಮ್ಮ ಅಜ್ಜ, ನಮ್ಮ ತಂದೆ ಲಕ್ಷ್ಮಣರಾವ್ ಕುಲಕರ್ಣಿ. ನನ್ನ ತಾಯಿ ಕಡೆದ, ತಂದೆ ಕಡೆದ ಎಲ್ಲ ಕಡೆದೂ ನನಗೆ ಗುರುಗಳೇ ಸಿಕ್ಕಿತ್ತು. ಯಾಕಂದರೆ ನನ್ನ ತಂದೆ ಕೂಡ ಸಾಲಿ ಮಾಸ್ತರು, ನಮ್ಮ ತಾಯಿ ತಂದೆ ಕೂಡ ಸಾಲಿ ಮಾಸ್ತರು. ಹನುಮಂತರಾವ್ ಕುಲಕರ್ಣಿ ಸರ್ಕಾರಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಅಂತ ಆಗಿ 36 ವರ್ಷ ಸರ್ವಿಸ್ ಮಾಡಿ ಆಮೇಲೆ ನಿವೃತ್ತರಾದರು. ಅವ್ರು ಎಲ್ಲಿ ಸರ್ವಿಸ್ ಮಾಡಿದಿರಿ? ಅವರು ಬೇರೆ ಬೇರೆ ಸ್ಕೂಲ್ಗಳಲ್ಲಿ, ಆದಷ್ಟು ಅಂದರೆ ಸುತ್ತ ಕಾದ್ರೊಳ್ಳಿ, ಇಟಗಿ, ಹುಣಸಿಕಟ್ಟಿ, ತುರುಮರಿ, ಅಂದರೆ ಹಳ್ಳಿಗಳಲ್ಲೇ ಮಾಡಿದರು ಸುತ್ತಮುತ್ತ. ಅದು ಆದಮೇಲೆ ಅವ್ರದ್ದು ಮುಖ್ಯವಾಗಿ ಸ್ವಲ್ಪ, ಯಾಕಂದರೆ ಅಧ್ಯಾತ್ಮ ಧಾರ್ಮಿಕ ಬಗ್ಗೆ ಬಹಳ ಒಲವಿದ್ದರಿಂದ ನಿವೃತ್ತಿ ಆದಮೇಲೆ 35 ವರ್ಷ ಹಳೇದು ಏನು ಚಿದಂಬರೇಶ್ವರ ಗುಡಿ ಇತ್ತು, ಮುನವಳ್ಳಿ ಗುರುಲ್ಹೊಸೂರು, ಮುನವಳ್ಳಿ ಗುರುಲ್ಹೊಸೂರು, ಅಲ್ಲಿ ಪೂಜೆ ಮಾಡ್ಕೋತ ಅಲ್ಲೇ ಇದ್ರು ಅವ್ರು, ರಿಟೈರ್ ಆಗಿದ್ರು. ಆಮೇಲೆ ಅವ್ರು ಬಹುಶಃ ಯಾವಾಗಲೂ ನಮ್ಗೊಂದು ಮಜಾ ಹೇಳ್ತಿದ್ರು. ಅವ್ರು ಏನಂತಂದ್ರೆ, ನಾನು ನೌಕರಿ ಎಷ್ಟು ವರ್ಷ ಮಾಡಿದೆ ಅದಕ್ಕಿಂತ ಹೆಚ್ಚು ವರ್ಷ ಪೆನ್ಷನ್ ತಗೊಂಡೇನೆ ಅಂತ ಹೇಳ್ತಿದ್ರು. ದೀರ್ಘಾಯುಷ್ಯ. ಆವಾಗಿನ ಕಾಲದ ಮಂದಿನ ಹಂಗಿತ್ತು. ಹಿಂಗಾಗಿ ನಮ್ಮ ಅಜ್ಜ, ನಮ್ಮ ತಂದೆ RMSನ ಕೆಲಸ ಮಾಡ್ತಿದ್ರು. ಬಟ್ ಭಾಳ ಲಘು ತೀರ್ಕೊಂಡ್ರು ಅವ್ರು. ನನಗೆ ತಂದೆಯನ್ನು ಭಾಳ, ನಾನು 6-7 ವರ್ಷದಾಗಿದ್ದಾಗ ನಮ್ಮ ಅಪ್ಪನ ಕಳ್ಕೊಂಡೆ ನಾನು. ಭಾಳ ಇದು ಆತಲ್ಲ. ನಮ್ಮ ತಾಯಿ ಆವಾಗ ಪರಿಸ್ಥಿತಿ ಒಳಗೆ ನಮ್ಮ ಅಕ್ಕಂದ್ರೆ 3 ಜನ, ನಾನು ಒಬ್ಬನೇ. ಕಠಿಣ ಪರಿಸ್ಥಿತಿ ಇತ್ತು ಆವಾಗ. ನಿಮಗೂ ಗೊತ್ತು, ನೀವೆಲ್ಲ ಆವಾಗಿಂದ ಬಡತನ ಅಂದ್ರೆ ಕಾಮನ್, ಯಾರಿಗೂ ನಮಗೆ ಜೀವನಕ್ಕದು. ಸೊ ಅದ್ರ ಸ್ಟ್ರಗಲ್ ಅಂತ ಮಾಡಿ ನಮ್ಮ ತಾಯಿ ನಮ್ಮ 4 ಮಂದಿ ಮಕ್ಕಳನ್ನ ಆಕಿ ಬೇರೆ ಬೇರೆ ಅಕ್ಕ ತಂಗಿರ ಮನೆಯಾಗಿಟ್ಟು ತಾನು ನರ್ಸಿಂಗ್ ಕೋರ್ಸ್ ಮಾಡಿದ್ಲು. ನಾ 2 ವರ್ಷದ ನರ್ಸಿಂಗ್ ಕೋರ್ಸ್ ಮಾಡಿ ಆಕಿ ನರ್ಸ್ ಅಂತ ಆಗಿ ಆಮೇಲೆ ಬೇರೆ ಬೇರೆ ಕಡೆ ಚಿಕ್ಕೋಡಿ ತಾಲೂಕು ಆಯಿತು, ಖಾನಾಪುರ ತಾಲೂಕು ಆಯಿತು, ಬೇರೆ ಬೇರೆ ತಾಲೂಕಿನಲ್ಲಿ ಎಲ್ಲೆಲ್ಲಿ ನರ್ಸ್ ಅಂತ ಕೆಲಸ ಮಾಡ್ತಿದ್ಲು. ನಾವು ಆಕಿ ಜೋಡಿನ ಇದ್ಕೊಂಡು ಎಲ್ಲ ಕಡೆ ಸಾಲಿ ಕಲಿತೆ. ಅಂದ್ರೆ ಅವರು ಸರ್ಕಾರಿ ಇಲಾಖೆ ಒಳಗೆ? ಹೌದೌದು, ಗೌರ್ಮೆಂಟ್ ಇದ್ರಾಗನ ಪಬ್ಲಿಕ್ ಹೆಲ್ತ್ ಸೆಂಟರ್ ಅಂತ ಏನು PHC ಅಂತೀವಿ ಹಳ್ಳಿ ಒಳಗೆ, ಅಲ್ಲಿ ನರ್ಸ್ ಅಂತ ಇರ್ತಿದ್ರು. ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಇರ್ತಿದ್ಲು. ಅಲ್ಲಿ ಎಲ್ಲೆಲ್ಲಿ ಹೋಗ್ತಾಳೆ ಟ್ರಾನ್ಸ್ಫರ್ ಮಾಡ್ಕೋದು. ಹಿಂಗಾಗಿ ನಾನು 1ನೇತೆಯಿಂದ 10ನೇ ತನಕ ನಾನು 9 ಊರಾಗ ಕಲ್ತೀನಿ. 9 ಊರ 9 ಬೇರೆ ಬೇರೆ ಸಾಲಾಗ ಕಲ್ತೀನಿ. ಕಲ್ತೀರಿ? ಅದ್ರಾಗ ಹಳ್ಳಿನ ಜಾಸ್ತಿ. ಬಹುಶಃ ಒಂದೇ ಕಡೆ ಕಲ್ತಿದ್ದಂದ್ರೆ ಖಾನಾಪುರದಾಗ ನಾನು. ಉಳಿದದ್ದೆಲ್ಲ ಬಂಬಲ್ವಾಡ, ಎಕ್ಸಂಬ, ಪಟ್ಟಣಕುಡಿ, ಸೌಂದಲಗ, ಅಂದ್ರೆ ಈಗ ಸಾಧಾರಣ ಚಿಕ್ಕೋಡಿ ತಾಲೂಕ ಜಾಸ್ತಿ. ಅದಕ್ಕಿಂತ ಮೊದಲು ಬೈಲಂಗಲ್ ತಾಲೂಕ. ಅಂದ್ರೆ ಅವೆಲ್ಲ 1ರಿಂದ 7ನೇವರೆಗೆ ಮಾತ್ರ ಇರ್ತೀವಿ. ಹೌದೌದು. ಆಮೇಲೆ 8, 9, 10 ನಾನು ಕರಾಳೆ ಹೈಸ್ಕೂಲ್ ಎಕ್ಸಂಬ ಇದೆ, ಅಲ್ಲಿ 3 ವರ್ಷ ಕಲಿತೆ. ಅಲ್ಲಿ ಆವಾಗಿನ ಕಾಲಕ್ಕೆ ಪ್ರತಿಯೊಂದು ಸಾಲಿಗೂ ಸೆಂಟ್ರ್ ಇರಲಿಲ್ಲ ಮ್ಯಾಟ್ರಿಕ್. ಹೌದು, ನಾನು 1969 ಮ್ಯಾಟ್ರಿಕ್ ಪಾಸ್ ಆಗೀನಿ. 1955 ಹುಟ್ಟಿದೆ ನಾನು. 14ನೇ ವರ್ಷಕ್ಕೆ ನಂದು ಮ್ಯಾಟ್ರಿಕ್ ಆಯ್ತು. ಅದಕ್ಕೆ ಯಾಕೆ ಭಾಳ ಜನ ಹೇಳ್ತಾರೆ 14 ವರ್ಷಕ್ಕೆ ನಿಮ್ಗೆ ಹೆಂಗೆ ಮ್ಯಾಟ್ರಿಕ್ ರೀ ಅಂತೇಳಿ. ಹಂಗಾಯ್ತು. ನಾನು 2ನೇತೆ 3ನೇತೆ ಇದ್ದಾಗ ನಮ್ಮ ತಾಯಿ ತಂದೆ ಏನಿದಾರೆ ವಾಮನರಾವ್ ದತ್ತಾತ್ರೇಯ ಜೋಶಿ, ಬೆಳಗಾವದವರು. ಬೆಳಗಾವಿಯ BK ಮಾಡೆಲ್ಸ್ ಶಾಲೆಯನ್ನು ಏನು ಪ್ರಾರಂಭ ಮಾಡಿದ 9 ಜನರದ ಆಫೀಸ್ನಾಗ ಫೋಟೋ ಅದ. ಅದರ ನಮ್ಮ ಅಜ್ಜಂದು ಫೋಟೋ ಅದ, VD ಜೋಶಿ, ವಾಮನರಾವ್ ದತ್ತಾತ್ರೇಯ ಜೋಶಿ ಅಂತ. ಹಿಂಗಾಗಿ ಅವರು ಒಂದು ಕಡೆ ಇದ್ದಾಗ ಸಾಲಿಗೆ ನಾನು ಇದ್ದೆ. ಸೊ ಅಲ್ಲಿ 2ನೇತೆ 3ನೇತೆಕ್ಕೆ ಒಬ್ಬರು ಇನ್ಸ್ಪೆಕ್ಟರ್ ಬರ್ತಿದ್ರು ಆವಾಗಿನ ಕಾಲಕ್ಕೆ. 6 ತಿಂಗಳ ಪರೀಕ್ಷೆಗೆ ಇನ್ಸ್ಪೆಕ್ಟರ್ ಬಂದು ನನಗೆ 3ನೇತೆದು ಓದಿ ಕೇಳಿದ್ರು, ನಾನು ಓದಿಬಿಟ್ಟೆ. ನಾನು 3ನೇತೆ ಕೂಡಿಸಿ ಹೋಗ್ಬಿಟ್ರು ಅವರು. ಹಿಂಗಾಗಿ 1 ವರ್ಷಕ್ಕೆ 2 ಬುದ್ಧಿವಂತಿಕೆಯಿಂದ ಲಿಫ್ಟ್ ಮಾಡಿದ್ರು. ಹಿಂಗಾಗಿ 14ನೇ ವರ್ಷಕ್ಕೆ ನನ್ನ ಮ್ಯಾಟ್ರಿಕ್ ಆಯ್ತು. ಚಿಕ್ಕೋಡಿ ಸೆಂಟರ್ದಾಗ 24 ಸಾಲಿಗಳ ಕೂಡಿ ಒಂದು ಸೆಂಟರ್ ಇತ್ತು. ಒಂದು ಸೆಂಟರ್ ಇತ್ತು. ಆ ಇಡೀ ಸೆಂಟರ್
ಸೆಂಟ್ರಿಗೆ ನಾನು ಫಸ್ಟ್ ಬಂದೆ. ಅವಾಗ ಫಸ್ಟ್ ಬಂದೆ 1969 ಮೊದಲೇ ರ್ಯಾಂಕು ಇಡೀ ಸೆಂಟ್ರಿಗೆ. 24 ಸಾಲಿಗಳಿಗೆ ಪರ್ಸೆಂಟೇಜ್ ಎಷ್ಟಪ್ಪ ಇತ್ತಂದ್ರೆ 60%. ನೋಡ್ರಿ, ಈಗೀಗ 60% ಅಂದ್ರೆ ಯಾರು ಈಗ ಅವಾಗ 60-100 ಇದ್ದಂಗೆ. ಅದು ವಿಷಯ ಗಂಭೀರವಾಗಿರ್ತಿತ್ತು, ಹಾರ್ಡ್ ಇರ್ತಿತ್ತು, ದೀರ್ಘ ಶ್ರಮ ಇರ್ತಿತ್ತು. ಆಬ್ಜೆಕ್ಟಿವ್ ಅಂತ ಮ್ಯಾಲ ನಿಮಗ 4 ಪೇಜ್ ಮಿಕ್ಕಿ ಬರೀರಿ, 2 ಪೇಜ್ ಮಿಕ್ಕಿ ಬರೀರಿ, ಅವ್ರು ಕರಾರಾಗ್ತಿದ್ರು ಅವ್ರು. ಹೌದೌದು. ಸೋಷಿಯಲ್ ಸ್ಟಡೀಸ್ ಅಂಕ ನಾವು 30-40 ಪೇಜ್ ಗಟ್ಟಲೆ ಬರ್ತೀವಿ. ಹೌದು ಹೌದು, ಆ ಸಬ್ಜೆಕ್ಟ್ ಹಂಗಿರ್ತಿತ್ತು. ಸೊ ಅವಾಗಿನ ಕಾಲಕ್ಕೆ ಮುಗಿಸಿ ಆಮೇಲೆ PUC ನಾನು ಚಿಕ್ಕೋಡಿಯಾಗ ಮಾಡಿದೆ, ಕೋರೆ ಕಾಲೇಜ್ನಾಗ. ಆಮೇಲೆ BSc, ಯಾಕಂದ್ರೆ ನನಗೆ ಬಾಟ್ನಿ ಮಾಡಬೇಕು, ಸಸ್ಯಶಾಸ್ತ್ರದಲ್ಲಿ ಬಹಳ ಇಚ್ಛೆ ಇದ್ರಿಂದ ಇಲ್ಲಿ RLS ಬೆಳಗಾವದಾಗ ಬಂದು ಬಾಟ್ನಿ ಮಾಡಿ, ಆಮೇಲೆ ಅದರಲ್ಲೇನೆ MSc ಅಂದ್ರೆ BSc ಬಾಟ್ನಿ ಮೇಜರ್, BSc ಬಾಟ್ನಿ ಮೇಜರ್, ಜಿಯೋಲಜಿ ಮೈನರ್. ಮೈನರ್ ಹೌದಾ, ಒಂದ್ರಾಗ ಒಂದ್ ತಗೊಂಡ್ರೆ ಇನ್ನೊಂದು ಮೈನರ್ ಜಿಯೋಲಜಿ ಮೈನರ್ ಇತ್ತು. ಇಲ್ಲಿ BC ಹೊಸಕೇರಿ ಅಂತ ಹೇಳಿ ನಮ್ಗೆ ಬಾಟ್ನಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದ್ರು. ಆಮೇಲೆ MSc ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಮಾಡಿ. ಆಮೇಲೆ MSc ಆದ ತಕ್ಷಣ ನನಗೆ ಸ್ವಲ್ಪ ರಿಸರ್ಚ್ನಾಗ ಸಸ್ಯಶಾಸ್ತ್ರ ಇರೋದ್ರಿಂದ ಡಾಕ್ಟರ್ ಜೋರಾಪುರ್, ಶ್ಯಾಮ್ ಸುಂದರ್ ಜೋರಾಪುರ್ ಅಂತ ಒಳ್ಳೆ ಬಾನುಲಿ ಫ್ಲೂಟ್ ಬಾರಿಸ್ತಿದ್ರು. ಅವ್ರ ಕಡೆಗೆ ನಾನು PhD ಮಾಡಿ 1980ರಲ್ಲಿ ನನಗೆ ಬಾಟ್ನಿಯಲ್ಲಿ ಆರ್ಕಿಡ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಆರ್ಕಿಡ್ ವಿಷಯದಲ್ಲಿ ನನಗೆ PhD ಪ್ರದಾನವಾಯಿತು. ಆರ್ಕಿಡ್ ವಿಷಯದೊಳಗೆ ಸಿಕ್ತು. ಹೌದು. ಅಂದ್ರೆ ಅವಾಗ PhD ಮಿನಿಮಮ್ ಎಷ್ಟು ವರ್ಷ ಮಾಡ್ತಿದ್ರಿ? 4 ವರ್ಷ ಕಂಪಲ್ಸರಿ ಬೇಕಾಗ್ತದೆ. ಸೊ 75ರಾಗ ನಾನು MSc ಮುಗಿಸಿದೆ. ಅದಕ್ಕೆ ಎಲ್ಲ 20ನೇ ವರ್ಷ ನನಗೆ MSc ಆಗಿದೆ. 55ರಾಗ ಹುಟ್ಟಿದ್ದು, 20ನೇ ವರ್ಷ MSc ಮುಗಿದು. MSc ಆದ ತಕ್ಷಣ UGC ಸ್ಕಾಲರ್ಶಿಪ್ ಸಿಕ್ತು. ಅವಾಗ ತಿಂಗಳಿಗೆ 400 ರೂಪಾಯಿ ಸ್ಕಾಲರ್ಶಿಪ್, ಅದರಿಂದ ಸಂಸಾರ ಮಾಡೇನಿ ನಾನು. ಸ್ಕಾಲರ್ಶಿಪ್ ನಿಂದ ಮಾಡಿ 79ರಾಗ ಥೀಸಿಸ್ ಸಬ್ಮಿಟ್ ಮಾಡಿದೆ. ಥೀಸಿಸ್ ಸಬ್ಮಿಟ್ ಮಾಡಿ ಅಲ್ಲೇ ಧಾರವಾಡದಾಗ ಕಿಟಲ್ ಕಾಲೇಜ್ದಾಗ ಬಾಟ್ನಿ ಲೆಕ್ಚರರ್ ಅಂತ ಜಾಯ್ನ್ ಆದೆ. ಕಿಟಲ್ ಕಾಲೇಜ್ ಒಳಗೆ ಮಾಡಿದೆ. 1 ವರ್ಷ ಮಾಡಿದೆ. ಆಮೇಲೆ ಅಲ್ಲೇ PhD ಆಯ್ತು 80ರಾಗ. ಅಲ್ಲಿಂದ ನನ್ನ ಜೀವನ ಚೇಂಜ್ ಆಯ್ತು. ಸ್ವಲ್ಪ ಅದ್ರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀನಿ, ಬಹಳ ಕುತೂಹಲಕಾರಿ ವಿಷಯ. ಯಾಕಂದ್ರೆ ನಾನು ಫೈನಲಿ 2015ರಾಗ ನಿವೃತ್ತನಾದದ್ದು. ಭಾರತೀಯ ಜೀವ ವಿಮಾ ನಿಗಮದಲ್ಲಿ LIC ಯಲ್ಲಿ ಡಿವಿಷನಲ್ ಮ್ಯಾನೇಜರ್ ಅಂತ ರಿಟೈರ್ ಆದೆ. ಓಕೆ, STC ಪ್ರಿನ್ಸಿಪಲ್ ಅಂತ, ಅಂದ್ರೆ ಡಿವಿಷನಲ್ ಟ್ರೈನಿಂಗ್ ಸೆಂಟರ್ ಪ್ರಿನ್ಸಿಪಲ್ ಅಂತ. ನನಗೆ ಎಲ್ಲಾರು ಪ್ರಶ್ನೆ ಕೇಳೋದು ಒಂದೇ, ಪೂರ್ತಿ ನಾನು 36 ವರ್ಷ ಸರ್ವಿಸ್ನಾಗ PhD ಮಾಡಿ LIC ಯಾಕೆ ಬಂದ್ರಿ ಅಂದ್ರೆ ಇದು ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತ ಹೇಳ್ತೀವಿ ನಾವು. ಇದಕ್ಕೆ ಮುಖ್ಯ ಕಾರಣ ಏನಾಯ್ತು ಅಂತ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ಇತ್ತು ನನಗೆ, ಲೆಕ್ಚರರ್ಶಿಪ್ ಇಂಟ್ರೆಸ್ಟಿಂಗ್ ಇತ್ತು, ಕಿಟ್ಲ್ ಕಾಲೇಜ್. ಹೌದು. ಬಟ್ ಆವಾಗಿನ ಕಾಲಕ್ಕೆ ಬಹಳ ಮಂದಿ, ಅಥವಾ ಬಹಳ ಅಲ್ಲ, 99 ಮಂದಿ ಲೆಕ್ಚರರ್ ಕಡೆ ಕಾರ್ ಇರಲಿಲ್ಲ. ನನಗೇನಾಗ್ತಿತ್ತು, ಧಾರವಾಡದಾಗಿದ್ದಾಗ ಆ ಜೀವನ್ ಪ್ರಕಾಶ್ ಬಿಲ್ಡಿಂಗ್, LIC ಬಿಲ್ಡಿಂಗ್ ಅದ್ರಿ ಕಾಲೇಜ್ ರೋಡ್ನಾಗ, ಅಲ್ಲಿ ಹೋಗ್ಬೇಕಾದ್ರೆ ಬರೀ ಕಾರ್ ಕಾಣಿಸ್ತಿದ್ವು ಅಲ್ಲಿ ಆ ಡಿವಿಷನ್ ಆಫೀಸ್ನಾಗ. ನನಗೆ ಕಾರಿನ ಬಗ್ಗೆ ಭಯಂಕರ ಹುಚ್ಚು, ಸಣ್ಣಾಗಿದ್ದಾಗ ಕಾರಿನ ಬಗ್ಗೆ ಬಹಳ ಹುಚ್ಚು. ಸೊ ನನಗೆ ಲೆಕ್ಚರರ್ ನಮ್ಮ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಬಾಟ್ನಿ ಯೂನಿವರ್ಸಿಟಿ ಒಳಗೆ ಕಾರ್ ಇರಲಿಲ್ಲ ಅವ್ರ ಕಡೆ, ಭಾಳ ಅದ ಸ್ಕೂಟರ್ ಇರ್ತಿತ್ತು. ಅದಕ್ಕೆ ನನಗೆ ಕಾರ್ ಹೆಂಗೆ ತಗೋಬೇಕು ಅಂತ ಯಾರಿಗೂ ಒಂದು, ಅಲ್ರಿ LIC ಯಾಕೆ ಅಷ್ಟು ಕಾರ್ ಇರ್ತಾವ? ಅದಕ್ಕೆ ಯಾರೋ ಹೇಳಿದ್ರು, LIC ಮಾರ್ಕೆಟಿಂಗ್ದಾಗ ಚಲೋ ಕೆಲಸ ಮಾಡಿ ಟಾರ್ಗೆಟ್ ಎಲ್ಲ ಮಾಡಿದ್ರೆ ಕಾರ್ ಕೊಡ್ತಾರೆ. ಆ ಉದ್ದೇಶದಿಂದ ನಾನು ಲೆಕ್ಚರರ್ ಪೋಸ್ಟು, ಟೀಚಿಂಗ್ ಪೋಸ್ಟ್ ಬಿಟ್ಟು LIC ಅಪ್ಲೈ ಮಾಡಿದೆ. ಅಲ್ಲಿ ಕ್ಲರ್ಕ್ ಅಂತ ಜಾಯ್ನ್ ಆದೆ. ಖರೆ ಭಾಳ ಲಘು ಪ್ರಮೋಷನ್ ತಗೊಂಡೆ. ಆಮೇಲೆ ನಾನು 36 ವರ್ಷ ಸರ್ವಿಸ್ನಾಗ 5 ವರ್ಷಕ್ಕೊಂದ್ಸಲ 6 ಕಾರ್ ತಗೊಂಡೆ ನಾನು. ಇವತ್ತು ನಾನು LIC ನೆನೆಸ್ತೀನಿ. LIC ಇಂದ ಇವತ್ತು ನನ್ನ ಪೆನ್ಷನ್ ಚಲೋ ಅದ, ನನ್ನ ಜೀವನನೇ LIC ಇಂದ ಆತು. ಬಟ್ ಮುಖ್ಯವಾಗಿ ನನಗೆ 6 ಕಾರ್ ಸಿಕ್ಕದ್ ಪ್ರತಿ 5 ವರ್ಷಕ್ಕೆ ಒಂದು LIC. ಸೊ ಅದಕ್ಕೆ LIC ಆಗಿ ಬಂದೆ. ಬಟ್ ನನಗೆ ಎಂದೂ ಕೆಟ್ಟಂತೂ ಅನಿಸ್ಲಿಲ್ಲ. ಬಾಜುಕ್ನವ್ರು ಅಂತಿದ್ರು, ಬಾಜುಕ ಮ್ಯಾಟ್ರಿಕ್ ಪಾಸ್ ಆದವರು ಕ್ಲರ್ಕ್ ಅಂತಿರ್ತಿದ್ರು, ನಾನು PhD ಆಗಿಯೂ ಕ್ಲರ್ಕ್ ಅಂತಿರ್ತಿದ್ದೆ. ಆದ್ರೆ ನನ್ನ ಜೀವನ ಕಾರ್ ಬೇಕಾಗಿತ್ತಲ್ಲ, ಕಾರ್ ಇರ್ತಿತ್ತು, ಪ್ಲಸ್ ಜೀವನ ಇಡೀ ಓಡಾಡಿದ್ನ ಕರ್ನಾಟಕ ಅಂದ್ರೆ ಎಲ್ಲ ಕಡೆ ಪೋಸ್ಟಿಂಗ್ ಆಯ್ತು, ಪ್ರಮೋಷನ್ ಸಿಕ್ತು. LIC ನಂಗೆ ಭಾಳ ಚಲೋ ಕೊಡ್ತು. ಹಿಂಗಾಗಿ ಇದು ನನ್ನ ಒಂದು ಬ್ಯಾಕ್ ಗ್ರೌಂಡು. ಮತ್ತೆ ನನ್ನ ಸಹಧರ್ಮಿಣಿ ಆಕಿ ಸಿಕ್ಕಿದ್ದು ಯೂನಿವರ್ಸಿಟಿ ಒಳಗೆ ನನ್ನ ಜೂನಿಯರ್ ಆಕಿ. ನಾನು ಫೈನಲ್ ಇಯರ್ ಇದ್ದಾಗ ಆಕಿ ಪ್ರೀವಿಯಸ್ ಇಯರ್ ಇದ್ಲು. 1 ಇಯರ್ ಜೂನಿಯರ್. ಆಕಿ 76ಕ್ಕೆ MSc, ನಂದು 75ಕ್ಕೆ MSc. ಸೊ ನಮ್ದು ಬಾಂಧವ್ಯ, ಪ್ರೇಮ ಕೂಡಿದ್ದನೇ ಲವ್ ಸ್ಟೋರಿ ಅಲ್ಲಿಂದ. ಕಾಲೇಜ್ ಮೇಟ್ಸ್ ಅಂತ ತಿಳ್ಕೊಡ್ರಿ. ಯೂನಿವರ್ಸಿಟಿ ಮೇಟ್ಸ್. ಕುಲಕರ್ಣಿ ಅವರೇ, ನಾವೀಗ ಆಧ್ಯಾತ್ಮಿಕ ಸಾಧನೆ ಕೆಲಸ ಮಾಡುತ್ತಿದ್ದರೆ ಮನಸ್ಸು ಚೆನ್ನಾಗಿರುತ್ತದೆ. ಆದರೂ ಜಪ, ಧ್ಯಾನ, ಪ್ರಾರ್ಥನೆ ಇವು ವಿಶೇಷವಾಗಿ ಬೇಕಾಗುತ್ತವೆ. ಕೊನೆಯ ಪಕ್ಷ ಬೆಳಿಗ್ಗೆ ಮತ್ತು ಸಂಜೆ ಈ ಉದ್ದೇಶಕ್ಕಾಗಿ ಕುಳಿತುಕೊಳ್ಳಬೇಕು. ಇದು ದೋಣಿಗೆ ಚುಕ್ಕಾಣಿ ಇರುವಂತೆ ಕೆಲಸ ಮಾಡುತ್ತದೆ, ಮಾರ್ಗದರ್ಶಕವಾಗುತ್ತದೆ. ಸಂಜೆ ಧ್ಯಾನಕ್ಕೆ ಕುಳಿತುಕೊಂಡಾಗ ಇಡೀ ದಿನ ಮಾಡಿದ ಒಳಿತು ಕೆಡುಕುಗಳನ್ನು ಚಿಂತಿಸಲು ಅವಕಾಶ ಸಿಗುತ್ತದೆ. ಆಮೇಲೆ ಹಿಂದಿನ ದಿನ ಮನಸ್ಸು ಹೇಗಿತ್ತು, ಇಂದು ಹೇಗಿದೆ ಎಂದು ಹೋಲಿಸಿ ನೋಡಿಕೊಳ್ಳಲೇಬೇಕು. ನಾವು ಇದನ್ನು ಯಾಕೆ ಹೇಳ್ತೀವಿ ಅಂತಂದ್ರೆ, ನೀವು
ಬಾಟ್ನಿ ಒಳಗೆ PhD ಮಾಡ್ಕೊಂಡ್ರಿ, ಏನೋ ಮಾಡ್ಕೊಂಡ್ರಿ, ಒಂದು ದಿಕ್ಕು ವಿರುದ್ಧ ದಿಕ್ಕಿಗೆ ಹೊಳ್ಳಿ ಬಿಟ್ರಿ ನೀವು. ಇಲ್ಲಿ ಅಂದರೆ ಅದರೊಳಗೆ ನಿಮಗೆ ಭವಿಷ್ಯ ಇತ್ತು ಅಂತ ನನಗೆ ಅನ್ನಿಸ್ತದೆ ಇದ್ರೆ. ಬಟ್ ನಿಮಗೇನದ ಕಾರಿನ ಹುಚ್ಚಿನಿಂದ ಒಂದು ಅದಕ್ಕಿಂತ ಡಬಲ್ ಪ್ರಮೋಷನ್, ಟ್ರಿಬಲ್ ಪ್ರಮೋಷನ್ ಬಂದು ನಿಮ್ಮ ಕನಸು ನನಸಾಗ್ಯದ ಈಗ, ಹೌದಲ್ರಿ? ಈಗ ನಿಮಗೆ LIC ಒಳಗಿದ್ದಾಗ ನಿಮಗೇನಾರೇ ಒಂದು ಏನು ಮಧುರವಾದ ಘಟನೆಗಳೇನು ನೆನಪವೇನ್ರಿ? LIC ಆಗಿದ್ದಾಗ ನೀವು ಹೇಳಿದಾಗೆ ವಿರುದ್ಧ ದಿಕ್ಕನೆ ಯೂಟರ್ನ್ ಅಂತ ಅಂತೀನಿ. ಯೂಟರ್ನೇ ಇದು. ನಾನು ಯೂಟರ್ನ್ ನಾಟಕನೂ ಮಾಡಿದ್ರೆ ಯೂಟರ್ನ್ ಆಯ್ತು, ದೊಡ್ಡ ಯೂಟರ್ನ್ ಆಯ್ತು. ಹೌದು. ಆದರೆ ನನಗೆ ಭಾಳ ಜನ ಅನ್ಸಿದ್ರು ಅಲ್ರಿ ನಿಮ್ಗೆ ಕೆಟ್ಟ ಅನಿಸ್ತಿದ್ದಿಲ್ಲ ಅಂತ. ಖಂಡಿತವಾಗಿಯೂ ಕೆಟ್ಟ ಅನಿಸ್ತಿಲ್ಲ. ನಾನೇ ಕೇಳಿ ಯಾಕೆ ಹೇಳ್ತೇನೆ ಅಂತಂದ್ರೆ, ನಂದು ಬಹಳ ಒಂದು ಫರ್ಮ್ ಬಿಲೀಫ್ ಅಥವಾ ಒಂದು ದೊಡ್ಡ ನಂಬಿಕೆ, ವಿಶ್ವಾಸ ಅಂತಂದ್ರೆ, ಮನುಷ್ಯನಲ್ಲಿ ಒಳಗಡೆಗೆ ಒಂದು ಮಾಡಬೇಕು ಅನ್ನೋ ತಾಕತ್ತು ಇದ್ರೆ, ಛಲ ಇದ್ರೆ, ಅವನು ಯಾವುದೇ ಕ್ಷೇತ್ರದಲ್ಲಿಯೂ ತಂದು ಏನೋ ಇದಿದೆ ತಾಕತ್ತಿದೆ ಅಂತ ತೋರಿಸ್ತಾನೆ. ಅದು ಲೆಕ್ಚರರ್ ಆಗಿದ್ದೆ ಕಾಲೇಜ್ನಾಗ ಇದ್ರೂ ಏನೋ ಚಲೋ ಮಾಡ್ಬೋದಾಗಿತ್ತು. ಬಟ್ LIC ಬಂದ್ರು, ಈಗ ನನ್ನ ಜೋಡಿನ LIC ಬಂದಾಗ 1980 ಬಂದವರು, ಅವರು ರಿಟೈರ್ ಆದದ್ದು ಕ್ಲಾರ್ಕ್ ಅಂತ ರಿಟೈರ್ ಆದ್ರು. ಕ್ಲಾರ್ಕ್ ಅಂತ ಆದ್ರೆ ನಾನು ಅವ್ರೇನು ಪರೀಕ್ಷೆಗಳು ಕೂಡ್ಲಿಲ್ಲ ಅಲ್ಲ, ಕೂಡ್ಲಿಲ್ಲ ಅಂತಲ್ಲ, ಪರೀಕ್ಷೆಕ್ಕಿಂತನೂ ಅಲ್ಲಿ ಹೆಚ್ಚಿಂದು ಪರೀಕ್ಷೆ ಅಷ್ಟ ಇದಲ್ಲ, ಅಲ್ಲಿ ನಿಮ್ಮ ಕಾರ್ಯ ಸಾಫಲ್ಯತೆ ಬಹಳ ಬೇಕು ನೋಡ್ತಾರೆ LIC. ಯಾಕಂದ್ರೆ ಸಾಫಲ್ಯತೆ ಗೊತ್ತಾಗ್ತದೆ. ಒಂದು ಅದ್ರಾಗೂ ನಾನು ಮಾರ್ಕೆಟಿಂಗ್ 22 ವರ್ಷ ಮಾರ್ಕೆಟಿಂಗ್ ಕೆಲಸ ಮಾಡಿದೆ. ಅಂದ್ರೆ ಡಿವಿಷನ್ದಾಗೂ ಇನ್ಚಾರ್ಜ್ ಇದ್ದೆ, ಬ್ರಾಂಚ್ನಾಗ ಇನ್ಚಾರ್ಜ್ ಇದ್ದೆ. ಸೊ ಅದಕ್ಕೆ ನನಗೆ ಕೆಟ್ಟಂತೂ ಅನಿಸ್ಲಿಲ್ಲ. ಆದ್ರೆ ನಾನು ಏನಾದ್ರೂ ಮಾಡಿ ತೋರಿಸ್ಬೇಕು, ನನಗೆ ಯಾರು PhD ಮಾಡಿ LIC ಹೋಗ್ಯ ನೋಡು ಅಂತ ಯಾರು ಮೂಗು ಮುರಿದ್ರು ಅವ್ರ ಮುಂದೆ ಮಾಡಿ ತೋರಿಸ್ಬೇಕು ಅಂತ ಏನೋ ಒಂದು ಇದಿತ್ತು. ಅದನ್ನು ಮಾಡಿ ತೋರಿಸಿದೆ. ಕೊನೆಗೆ ಬ್ಯಾಂಕ್ನಾಗ ಸ್ಕೇಲ್ 4 ಅಂತಾರೆ, ಹಂಗೆ LIC ಡಿವಿಷನಲ್ ಮ್ಯಾನೇಜರ್ 4ನೇ ಇದ್ರದ್ದು ಮಾಡಿ ಡಿವಿಷನಲ್ ಮ್ಯಾನೇಜರ್ ಅಂತ ರಿಟೈರ್ ಆದೆ. ಅದಕ್ಕಿಂತ ಹೆಚ್ಚಿಂದ ನನ್ನ ಇದು ಅಂತಂದ್ರೆ, ಚೇರ್ಮನ್ ಕಡೆಯಿಂದ ಕನಿಷ್ಠ ಅಂದ್ರೆ ಗಂಡ ಹೆಂಡತಿ ಕೂಡಿ ಬಹಳ ಒಳ್ಳೆ ಕಾರ್ಯ ಮಾಡಿದ್ರೆ ಸನ್ಮಾನ ಮಾಡ್ತಾರೆ. ಅದನ್ನ ಕನಿಷ್ಠ ಒಂದು 3-4 ಸಲ ಚೇರ್ಮನ್ ಅವ್ರ ಕಡೆಯಿಂದ ನಾನು ನನ್ನ ಹೆಂಡತಿ ಸನ್ಮಾನ ತೆಗೆದುಕೊಂಡಿವಿ. ಯಾಕಂದ್ರೆ ನಾನು ಬೆಳಗಾಂ ಬ್ರಾಂಚ್ನಾಗ ಇರ್ಬೋದು, ಬೆಂಗಳೂರಾಗಿರ್ಬೋದು, ಹೈದರಾಬಾದ್ ಇರ್ಬೋದು, ರಾಯಚೂರಿಗಿರ್ಬೋದು, ಎಲ್ಲ ಕಡೆಗೆ ನನ್ನ ಬ್ರಾಂಚು ಅಥವಾ ನನ್ನ ಡಿವಿಷನ್ನು ಯಾವಾಗಲೂ ನಂಬರ್ 1 ಇರ್ತಿತ್ತು. ಅದರಿಂದ ನನಗೆ ಅಂದ್ರೆ ನಾನು ಮಾರ್ಕೆಟಿಂಗ್ದಾಗೂ, ನಾನು ಸೈನ್ಸ್ ಸ್ಟೂಡೆಂಟ್ ಇದ್ರು ಮಾರ್ಕೆಟಿಂಗ್ದಾಗ ನಾ ಟೀಮನ್ನು ತೊಗೊಂಡು. ಯಾಕಂದ್ರೆ ನನ್ನ ಒಂದು ಬಿಲೀಫ್ ಅಂತಂದ್ರೆ, ಒಬ್ಬನೇ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೈ ಕೂಡಿದ್ರೆ ಹನಿ ಕೂಡಿದ್ರೆ ಹಂಗೆ ಎಲ್ಲರೂ ಕೂಡಿ ತಗೊಂಡು ಟಾರ್ಗೆಟ್ ಮಾಡಬೇಕು. ಅದು ಏಜೆಂಟ್ಸ್ ಇರ್ಬೋದು, ಡೆವಲಪ್ಮೆಂಟ್ ಆಫೀಸರ್. ಅದರಿಂದ ಬಹಳ ಸಾಧನೆ ಮಾಡಿದೆ. ಅಂದ್ರೆ ಏನು ಅಂತಂದ್ರೆ ರಿಕಾರ್ಡ್ ಬ್ರೇಕ್ ಮಾಡಿದ್ದೇನೆ. ಈಗ ಒಂದೇ ನಿಮ್ಗೆ ಬಹಳ ನನ್ನ ಮಧುರವಾದ ಕ್ಷಣ ಕೇಳಿದ್ರೆ ಹೇಳ್ತೇನೆ. 2002 ಈ ನಮ್ಮ ಏನು ಸೌತ್ ಝೋನ್ದಾಗೆ ಡಿವಿಷನ್ಗಳವ, ಉಡುಪಿ ಡಿವಿಷನ್ನು, ರಾಯಚೂರು ಡಿವಿಷನ್ನು, ಬೆಳಗಾವಿ ಡಿವಿಷನ್ನು, ಧಾರವಾಡ ಡಿವಿಷನ್ನು, ಎಲ್ಲ ಧಾರವಾಡ ಡಿವಿಷನ್. ಆವಾಗ 100 ಕೋಟಿ ವ್ಯವಹಾರ ಮಾಡಿದ್ದು ಯಾವ್ದು ಬ್ರಾಂಚು ಇರಲಿಲ್ಲ. 2002 ಈ 4-5 ಡಿವಿಷನ್ದೊಳಗೆ ದಕ್ಷಿಣ ಭಾರತದಾಗ ಯಾವ ಡಿವಿಷನ್ನು 100 ಕೋಟಿ ವ್ಯವಹಾರ ಮಾಡಿರಲಿಲ್ಲ. ನಾನು ಈ ನಮ್ದು ಕೋರ್ಟ್ ಬಾಜುಕ್ ಏನು ಬ್ರಾಂಚ್ ಅದ, ಸಂಗೊಳ್ರಾಯನ್ ರೋಡ್, ಆ ಬ್ರಾಂಚ್ ಮುಖ್ಯ ಬ್ರಾಂಚ್ ಮ್ಯಾನೇಜರ್ ಅಂತ ಅಲ್ಲಿ ಪೋಸ್ಟ್ ಆದಾಗ ನನಗೆ ಚಾಲೆಂಜ್ ಕೊಟ್ರು. PR ಹವನೂರ್ ಅಂತ ನನ್ನ ಡಿವಿಷನ್ ಮ್ಯಾನೇಜರ್ ಇದ್ರು. ಇಲ್ಲ ನಿನಗೊಂದು ಚಾಲೆಂಜ್ ಇದು, ಈ ಯಾವುದೋ ಡಿವಿಷನ್ದಾಗ ಎಲ್ಲಾ ಡಿವಿಷನ್ ಕೂಡ ಸುಮಾರು 100 ಬ್ರಾಂಚ್ ಆಗ್ತಾವ, 100-120 ಬ್ರಾಂಚ್ನಾಗ ಇನ್ನೂ ತನಕ ಯಾರು 100 ಕೋಟಿ ವ್ಯವಹಾರ ಮಾಡಿಲ್ಲ. ಇದು ದೊಡ್ಡ ಬ್ರಾಂಚ್ ಅದ, ನೀನ್ ಇಷ್ಟು ಹೆಂಗಿದ್ಯಾ ಆದ್ರೂ ಕೊಟ್ಟೇವ್, ನಿನಗೆ ಮಾಡಿ ತೋರ್ಸ್ಲಿಕ್ಕೆ ಆಗ್ತಾ ಏನೋ ಅಂತ ಅದನ್ನ ಚಾಲೆಂಜ್ ಆಗಿ ತಗೊಂಡೆ. 16 ಏಪ್ರಿಲ್ 2002 ಆ ಬ್ರಾಂಚ್ ಮುಂದೆ ಸತತವಾಗಿ 3 ತಾಸು ಪಟಾಕಡಿ ಹೊಡೆದ್ರು. ಯಾಕಂದ್ರೆ ಮೊದಲೇ ಬ್ರಾಂಚ್ 100 ಕೋಟಿ ವ್ಯವಹಾರ ಮಾಡಿ ಒಂದು ದೊಡ್ಡ ಸಾಧನೆ ಮಾಡಿದೇವಿ. ಅವ್ರ ಆಸೆ ಈಡೇರಿಸಿದ್ರಿ. ಎಲ್ಲಾರ್ದು ಆಡ ಎಷ್ಟು ಡೆವಲಪ್ಮೆಂಟ್ ಆಫೀಸರ್ ಆಗಲಿ, ಏಜೆಂಟ್ಸ್ ಆಗಲಿ, ಸ್ಟಾಫ್ ಮೆಂಬರ್ಸ್, ಅದಕ್ಕೆ ಮೇಲೆ ದೊಡ್ಡ ಬೋರ್ಡ್ ಹಾಕಿದ್ರು ಅವಾಗ, 100 ಕೋಟಿಯ ವ್ಯವಹಾರದ ಶಾಖೆಗೆ ನಿಮಗೆ ಸ್ವಾಗತ ಅಂತ ಹೇಳಿ. ಸೊ ಅಷ್ಟು ಒಂದು ಹೆಗ್ಗಳಿಕೆ ನಂದು, ಅದು ಎಂದೂ ಮರಿಲಾರ್ದ ಕ್ಷಣ ಅದು. ಅಂತ ಮಧುರ ಕ್ಷಣಗಳು ಸಾಕಷ್ಟು. ಯಾಕಂದ್ರೆ ನಾನು ಮುಂಬೈ ಕರ್ಸ್ಕೊಂಡು ಸತ್ಕಾರ ಮಾಡಿದ್ರು, ಹೈದರಾಬಾದ್ ಕರ್ಸ್ಕೊಂಡು ಸತ್ಕಾರ ಮಾಡಿದ್ರು. ಸೊ ಪ್ರತಿಯೊಂದು ಕ್ಷಣಕ್ಕೂ ಒಂದು, ಈಗ ನಾಟಕ ಮಾಡಿ ಅಥವಾ ಹಾಡಿನ ಕಾರ್ಯಕ್ರಮ ಆದ್ಮೇಲೆ ಯಾವುದೇ ಮಾಡಿದಾಗ ಏನ್ ಚಪ್ಪಾಳೆ ನಮ್ಗೆ ಹೆಂಗ ಕಲಾವಿದ ಹೊಟ್ಟೆ ತುಂಬುತ್ತದಲ್ಲ, ಅಂತ ಈ ಸತ್ಕಾರಗಳೇ ನಮ್ಗೆ ಹೊಟ್ಟೆ ತುಂಬೋದು. ಪಗಾರ ಅಷ್ಟೇ ಇರ್ತಿತ್ತು ಎಲ್ಲ ಇರ್ಲಿ, ಬಟ್ ಆ ಸತ್ಕಾರ ಏನಿರ್ತಿತ್ತು ಜೀವನದೊಳಗ ಅದೊಂದು ಉನ್ಮಾದ ಬೇಕಾಗ್ತದೆ ಮನುಷ್ಯನಿಗಿದ್ರೆ. ಯಾಕಂದ್ರೆ ನೀವು ಕೆಲಸ ಮಾಡಿರ್ತಿರಲ್ಲ, ಕೆಲಸ ಮಾಡಿದ್ದಕ್ಕಂದ್ರೆ ನಮಗೊಂದು ಯೋಗ್ಯವಾದಂಥ ಪ್ರಚೋದನೆ ಬೇಕಾಗ್ತದೆ. ಆಮೇಲೆ ಅದೇನಾಗ್ತದೆ, ಇನ್ನೊಬ್ಬರಿಗೆ ಆದರ್ಶ ಆಗ್ತದೆ. ನಾನು ಮಾಡಬೇಕು, 10 ಮಂದಿ ಒಳಗೆ ಒಬ್ಬರು ಮಾಡಿದ್ರೆ ಸಾರ್ಥಕತೆ ಅಲ್ಲ, ಅದು ಡೆಫಿನೆಟ್ಲಿ ಅದ. ಯಾಕಂದ್ರೆ ಇವತ್ತು LICಯಲ್ಲಿ ಬೆಳಗಾವಿ ಆಯ್ತು ಅಥವಾ ಕರ್ನಾಟಕ ಆಯ್ತು ಅಥವಾ ಭಾರತದಲ್ಲಿ ಡಾಕ್ಟರ್ AL ಕುಲಕರ್ಣಿ ಅಂತಂದ್ರೆ ಬಹಳ ಜನ ನನಗೆ ಗುರುತಿಸ್ತಾರೆ. ಎಕ್ಸ್ಟ್ರಾ ಆರ್ಡಿನರಿ ಅಚೀವ್ಮೆಂಟ್ ಮಾಡಿದವರು ಇವರು ಅಂತ ಹೇಳಿ. ಯಾವಾಗಲೂ ಎಲ್ಲಿವರೆಗೆ ಅಂತಂದ್ರೆ 2005 ಅಥವಾ 6 ಇಡೀ ಝೋನ್ಗೆ, ಅಂದ್ರೆ ಕರ್ನಾಟಕ ಮತ್ತು ಹೈದರಾಬಾದ್ ಕೂಡ ನಾವು ಝೋನು ಅಂತೇವೆ, ಸೌತ್ ಸೆಂಟ್ರಲ್ ಝೋನ್ ಅಂತ, ಓಕೆ, ದಕ್ಷಿಣ ಮಧ್ಯ ಕ್ಷೇತ್ರ. ಅದಕ್ಕೆ ಒಂದು ಪೋಸ್ಟರ್ ಮಾಡಿದ್ರು, ಒಂದು ದೊಡ್ಡ ಪೋಸ್ಟರ್, ಸಿನಿಮಾದ ಪೋಸ್ಟರ್ ಮಾಡ್ತಾರೆ. ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಒಂದು ಇನ್ಸ್ಪಿರೇಷನ್ ಎಲ್ಲರಿಗೂ ಇದಾಗ್ಲಿ ಅಂತ ಹೇಳಿ ಆ ಪೋಸ್ಟರ್ನ 3 ಮಂದಿ ಫೋಟೋ ಹಾಕಿದ್ರು.
ಯಾರು ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಮಾಡಿ ಆದಾಗ ಒಂದು ಫೋಟೋ ನಂದು ಇತ್ತು. ಶಕ್ತಿ ಮೀರಿ ಸಾಧನೆ ಮಾಡಿದವ್ರ ಬಗ್ಗೆ 3 ಮಂದಿ ಬಗ್ಗೆ ಇವ್ರು 3 ನಿಮಗೆಲ್ಲ ಮಾಡೆಲ್ಸ್ ರೋಲ್ ಮಾಡೆಲ್ ಅದನ್ನ ಇಡೀ ಎಲ್ಲಾ ಬ್ರಾಂಚ್ನಾಗೂ ಪೋಸ್ಟರ್ಗಳನ್ನ ಹಾಕಿದ್ರು. ಆ ಒಂದು 3 ಫೋಟೋದಾಗ ಅದ್ರಾಗ ನಾನು ಒಬ್ಬ ಇದ್ದೆ. ಸೊ ಇಡೀ ಬ್ರಾಂಚ್ ಅಂದ್ರೆ ಹೆಮ್ಮೆ ಅನಿಸ್ತಿತ್ತು, ಎಲ್ಲಿ ಹೋದ್ರು ನನ್ನ ಫೋಟೋ ಕಾಣಿಸ್ತಿತ್ತು. ಸೊ ಇಂಥ ಹೆಮ್ಮೆ ಕ್ಷಣಗಳು LIC ಭಾಳ ಅನುಭವಿಸಿದ್ನು. ಇದನ್ನೆಲ್ಲ ನಿಮ್ಮ ತಾಯಿಯವ್ರು ನೋಡ್ಯಾರ? ನನ್ನ ತಾಯಿ ತೀರ್ಕೊಂಡದ್ದು 2012ರಲ್ಲಿ. ಅಲ್ಲಿವರೆಗೆ ಆಕಿ ನೋಡ್ಕೊಂಡ್ರ. ಅದು ಒಂದೇ ಅಲ್ಲ, ನನ್ನ ತಾಯಿ ಸಣ್ಣದ ಅಂದ್ರೆ ಭಾಳ ಬಡತನದಿಂದ ಬಂದಾಕ ಆಕಿ 13 ಮಂದಿ ಮಕ್ಕಳು ಅವರು. ಅವಾಗಿನ ಕಾಲಕ್ಕೆ ಹಂಗೆ ಇರ್ತಿದ್ರು, ನಾವೇ 12 ಮಂದಿ ಇದ್ದೀವಿ. ಹಿಂಗ ಅದು ಬಡತನ ಇತ್ತು. ಅಂದ್ರೆ ಒಂದಾನೊಂದು ಕಾಲದ ಬಡ ಬ್ರಾಹ್ಮಣ ಅಂತ ಹೇಳಿ ಒಂದು ಎಲ್ಲಿ ಹೋದ್ರು ಶುರು ಆಗ್ತದೆ. ಅವ್ರ ಅಪ್ಪನೂ ಬಡವರು ಇದ್ರು. ಈ ಕಡೆ ಗಂಡನ ಮನೆಗೆ ಬಂದಾಗ ಇಲ್ಲೂ ಬಡತನ ಆಯ್ತು. ಗಂಡ ಲಘು ತೀರ್ಕೊಂಡ್ ಕೂಡಲೇ ಬಡತನದಿಂದ ನರ್ಸ್ ಆಗಿ ದುಡಿಬೇಕು. ಹಿಂಗಾಗಿ ಆಕಿನ ಕಾರ್ನ್ಯಾಗ ಕೂಡ್ಸೋದು ಮೊದ್ಲೇದಿತ್ತು, ಅದನ್ನ ಮಾಡಿದೆ ನಾನು. ಒಂದಲ್ಲ ಎರಡಲ್ಲ 3 ಕಾರ್ನ್ಯಾಗ ಆಕಿನ ಅಡ್ಡಾಡ್ಸಿದೆ. ಆಮೇಲೆ LIC ಖರ್ಚಿನಾಗೆ ನನಗೆ ಅಂದ್ರೆ ಏನಾಗ್ತದ್ರಿ, ನೀವು ಸರ್ಟನ್ ಡಿವಿಷನಲ್ ಮ್ಯಾನೇಜರ್ ಆದಾಗ LIC ಇಂದ ಯಾವ ಟೂರ್ ಇದ್ರು ನಿಮಗೆ ವಿಮಾನದಾಗ ಹೋಗ್ಬೋದು. ಆದ್ರೆ ಕಾಂಪಿಟೇಷನ್ದಾಗ ನೀವು ಸ್ಪರ್ಧೆದಾಗ ಗೆದ್ದಾಗ ನಿಮಗೆ ವಿಮಾನದಾಗ ಹೋಗ್ಲಿಕ್ಕೆ ಪರ್ಮಿಷನ್ ಇರ್ತದೆ. ಅವಾಗ ಮೊದಲನೇ ಸಲ ನಾನು LIC ದುಡ್ಡಿನಲ್ಲಿ ನಮ್ಮ ತಾಯಿನ ಕರ್ಕೊಂಡು ಬೆಂಗಳೂರಿಗೆ ವಿಮಾನದಾಗ ಕರ್ಕೊಂಡು ಹೋದೆ. ನಾವ್ ಅದಕ್ಕೆ ಕೇಳಿದ್ವಿ, ತಾಯಿ ಬಹಳ ಕಷ್ಟಪಟ್ಟಾರಲ್ಲ. ಆಕಿ ಹತ್ತು ಬಿಟ್ಲ ಅವಾಗ. ಹೌದು, ಏರೋಪ್ಲೇನ್ದಾಗ ಕೂತ್ಲು, ಹೆದರಿಕೆ ಬರ್ತಾ ಅಂದ್ಲು, ಏನೋ ಆಗೋದ್ರ ಕೂಡ ಅಂತ ನಾನು ನಮ್ಮ ಮನೆಯವರು ನಾವು ಕರ್ಕೊಂಡು ಹೋದಾಗ ವಿಮಾನ ಮ್ಯಾಲ ಹೊಂತು ಕೂಡಲೇ ಅಳಿಕ್ ಶುರು ಮಾಡಿದ್ಲಕ್ಕೆ. ನನ್ನ ಜೀವನದಾಗ ನಾ ಒಂದು ಸ್ಕೂಟರ್ ಮೇಲೆ ಹತ್ತಿನಂತೂ ಗೊತ್ತಿದ್ದಿಲ್ಲ, ಕಾರ್ ಅಂಕ ತೋರಿಸಿದ್ವಿ. ಇವತ್ತು ನಾನು ವಿಮಾನದಾಗ ಕೂಡ್ಸ್ಕೊಂಬಂದಿ. ಆಮೇಲೆ ಭಾಳ ಖುಷಿ ಆಗತ್ತದ ಅಂತ ಅದು ಅರ್ಥ ಅಷ್ಟೇ ಹೋಗ್ಬಿಡ್ತು 40 ನಿಮಿಷದಾಗ. ಮುಗ್ದ ಬಿಡ್ತಾನೆ ಬೆಂಗಳೂರು ಅಂದ್ಲಕ್ಕಿ. ಹಿಂಗಾಗಿ ಅದು ಒಂದು ದೊಡ್ಡ ನನಗೆ ಒಂದು ಕ್ಷಣ. ಯಾಕಂದ್ರೆ ತಾಯಿಗೆ ಅಷ್ಟು ಬಡತನದಿಂದ ಬಂದಾಕಿಗೆ ನಾನು ಸಾಕಷ್ಟು ನನ್ನ ಕೈಯಿಂದ ಏನ್ ಸಾಧ್ಯದ ಅದನ್ನೆಲ್ಲ ಋಣ ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ಸಾಧ್ಯದ ಅಷ್ಟು ಸಾಧ್ಯ ಮಾಡಿರಿ, ಖಂಡಿತವಾಗಿ ಮಾಡಿ. ಅಂದ್ರೆ ಮಾತೋಶ್ರೀ ಅವರ ದೃಷ್ಟಿಯಲ್ಲಿ ಜಗಮೆಚ್ಚಿದ ಮಗ ಅವ್ರಿಗೆ ಅನ್ಸ್ಕೊಂಡಿರ್ಲ, ನಮಗೂ ಹೆಮ್ಮೆ ಅನ್ನಿಸ್ತದ ಖಂಡಿತವಾಗಿ. ಯಾಕಂದ್ರೆ ನಾವು ತಾಯಿಯಿಂದ ಬದುಕು ಕಂಡಿರ್ತೀವಿ. ತಾಯಿಗೆ ಸ್ವಲ್ಪ ಏನಾದರೂ ಮಾಡಬೇಕಲ್ಲ. ನಾವು ಈಗಿನ ಪೀಳಿಗೆವರೆಗೂ ಅದನ್ನೇ ಹೇಳ್ತೀವಿ. ನಾವು ನೀವೇನೇ ಮಾಡಿದ್ರು ತಂದಿಗೆ ಮಾಡಿರಿ, ತಾಯಿಗೆ ಮಾಡಿರಿ. ಮೊದಲು ನಿಮಗೆ ಜವಾಬ್ದಾರಿ ಭಾಳ ಇರ್ತದೆ. ಅಣ್ಣ ತಮ್ಮಂದ್ರಿಗೆ ಓದಿಸೋದು, ತಂದಿಗೆ ಸಹಾಯ ಮಾಡೋದು. ಈಗಿನ ಟ್ರೆಂಡ್ನವ್ರಿಗೆ ಅದೇನು ಇಲ್ಲೇ ಇಲ್ಲರಿ. ತಂದಿನ ಯಾವುದೇ ಕ್ಷೇತ್ರದೊಳಗಿದ್ರೂ ಅವ ಫೈನಾನ್ಸ್ ಅವನ ಹತ್ರ ಸೌಂಡ್ ಇರ್ತದೆ. ಆ ಫೈನಾನ್ಸ್ ಪೋರ್ಷನ್ ಮಕ್ಕಳೆಲ್ಲ ತಿಳ್ಕೊಂಡಿರ್ತಾರೆ. ತಂದಿನೂ ಮಕ್ಕಳಿಗೆ ಭೋಜ ಎಂದೂ ಭಾರ ಹೊರಿಸೋದೇ ಇಲ್ಲ ಈಗಿನವ್ರಿಗಿದ್ರೆ. ಬಟ್ ಏನದ ಸ್ವಲ್ಪ ಅವ್ರ ತಂದೆ ತಾಯಿ ಕಷ್ಟ ನೋವು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ, ಮತ್ತೇನಿಲ್ಲ. ಈಗಿಂದು ಜನರೇಷನ್ ಗ್ಯಾಪ್ ಅಂತೀವಲ್ಲ, ಅದು ಆಗ್ಲಿಕ್ಕೆ ಸಾವಕಾಶ ಬಾಂಧವ್ಯಗಳು, ಸಂಬಂಧಗಳು, ಪ್ರೀತಿ ಪ್ರೇಮ ಕೊಂಡಿ ಇರ್ತಿದ್ವು, ಆ ಕೊಂಡಿಗಳು ಸ್ವಲ್ಪ ಬಿಚ್ಕೊಳಕತ್ತಾವ, ಕೆಟ್ಟ ಅನಿಸ್ತದ. ಬಟ್ ಈಗಿನ ಆಧುನಿಕ ಯುಗದಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮೊಬೈಲು ಇದು ಅಂದ್ರೆ ಟೆಕ್ನಾಲಜಿ ಚಲೋ ಅಂತೀವಿ, ಆದ್ರೆ ಟೆಕ್ನಾಲಜಿಯಿಂದನ ಸಂಬಂಧಗಳು ಹೋಲ್ಕತ್ತಾವ ಅಂತ ನನಗೆ ಅನಿಸ್ತದೆ. ಅಂದ್ರೆ ಅನುಭವವೇ ವಿಶ್ವವಿದ್ಯಾಲಯ ಅಂತ ನಾವು ಹೇಳ್ತೀವಿ. ಆ ಅನುಭವದ ವಿಶ್ವವಿದ್ಯಾಲಯ ಇವ್ರು ಹತ್ತುವುದೇ ಇಲ್ಲಲ್ಲ. ಇವರು ಯಾವ ಅನುಭವದ ಘಟನೆ ಇವ್ರಿಗೆ ಗೊತ್ತಾಗುವುದೇ ಇಲ್ಲ. ಇವರಿಗೆ ಅಲ್ಲ, ಬಡತನ ಅಂದ್ರೆ ಏನ್ ಗೊತ್ತಿಲ್ಲ, ಉಪವಾಸ ಇರ್ಬೋದು ಅಂದ್ರೆ ಗೊತ್ತಿಲ್ಲ. ಡಯಟ್ ಅಂತ ಉಪವಾಸ ಇರ್ತಾರ ಅವರು. ಅಲ್ಲ, ನಮಗ ಬಡತನದೊಳಗೂ ಸಂತೋಷ ಇತ್ತಲ್ಲ. ಖಂಡಿತವಾಗಿ ತಂದೆ ತಾಯಿ ಹೊಡೆತು ಮುಟ್ಟಕ್ಕೆ ಹಾಕ್ತಿದ್ರು. ಅಲ್ಲ, ಊಟಕ್ಕೆ ಬೇಡ, ನಾವು ಬರೀ ಉಪ್ಪಿಟ್ಟು ತಿಂದು ಬದುಕೇ ನಾವು. ಮತ್ತೆ ಊಟ ಅಷ್ಟೇ, ಮತ್ತೆ ಹಂಚಿ ತಿನ್ನೋದ್ರೊಳಗೆ ಒಂದು ಸಂಭ್ರಮ ಇರ್ತಿತ್ತು. ಉಪ್ಪಿಟ್ಟು ಮಾಡಿ ಎಷ್ಟು ಬರ್ತಾ ಅಷ್ಟು ಎಲ್ಲಾರು ಕೂಡಿ ಉಪ್ಪಿಟ್ಟು ಸಂತೋಷ ಇರ್ತಿತ್ತು. ಆಮೇಲೆ ನಮ್ಮ ತಾಯಿ ನರ್ಸ್ ಇದ್ದಾಗ ಹಾಸ್ಪಿಟ್ಲಿಂದ ವೈಟ್ ಎಪ್ರನ್ ತಂದು ನನಗೆ ಕೊಡ್ತಿದ್ಲು ಹಾಕೊಳ್ಳಿ. ನೋಡ್ರಿ, ಯಾಕಂದ್ರೆ ಶರ್ಟ್ ಹಾಕೊಳ್ಳಿ. ಆಮೇಲೆ 5,000 ರೂಪಾಯಿದು ಶರ್ಟ್ ಹಾಕೊಂಡೆ ನಾನು. ಅದು ಬೇರೆ. ಅವಾಗ ಎಪ್ರನ್ ಕಿಮ್ಮತ್ ಏನಿತ್ತು ಅದನ್ನ ನೋಡ್ಯಾವ ನಾವು. ಬಡತನ ಯಾರು ನೋಡ್ಯಾರಲ್ಲ ಅವ್ರಿಗೆ ನೌಕರಿ ಕಿಮ್ಮತ್ ಗೊತ್ತದ, ಮತ್ತು ರೊಕ್ಕದ ಕಿಮ್ಮತ್ ಅದು ಬೇಕು. ನಾವು ಎಲ್ಲ ಪಟ್ಟಿವಂತೆ ನಾವ್ ಈ ಪ್ರಶ್ನೆ ನಾವು ನಿಮಗೆ ಕೇಳ್ತೀವಿ ನಾವು. ಇವಾಗ ಸಾನೆ ಗುರೂಜಿಯವರ ಶ್ಯಾಮ್ಚಿ ಆಯಿ ಬಗ್ಗೆ ನಾ ಮಾತಾಡ್ತೀನಿ. ಶ್ಯಾಮನ ತಾಯಿ ಸಾನೆ ಗುರೂಜಿಯವರು ಇಷ್ಟು ಬರೀತಾರೆ, ಭಾಳ ಚಂದ ಬರೀತಾರೆ ಅವರು. ಆ ಶ್ಯಾಮನ ತಾಯಿ ದಿನಕ್ಕೊಂದು ಪಾಠ ಕಲಿಸ್ತಾಳೆ ಶ್ಯಾಮನಿಗೆ. ಅದು ಏನ್ರಿ ಸರಳವಾದಂತಹದ್ದು, ಸಾಮಾನ್ಯವಾದಂತು ಜೀವನ ಉದ್ದಕ್ಕೂ ಆ ಪಾಠಗಳು ಉಪಯೋಗ ಬೀಳ್ತಾವೆ. ಈಗ ಆ ಪಾಠಗಳ ಅವಶ್ಯಕತೆನೂ ಇಲ್ಲಂತಾರೆ ಮಕ್ಕಳಿದ್ರೆ. ನಮಗೇನು ಇಂಟರ್ನೆಟ್ ಅದಲ್ಲ ಈಗ. ಇಂಟರ್ನೆಟ್ ಕಾಲ, ಏನೋ ತಿಳ್ಕೊತಾರೆ, ಏನೋ ಮಾಡ್ತಾರೆ, ಎಲ್ಲೊಂದು ಈಸಿಯಾಗಿ ಹೋಗಿಬಿಡ್ತಾರೆ ಅವ್ರು. ಆರಾಮ್ ಅನ್ನೋದೇ ಒಂದು ದೊಡ್ಡ ಜೀವನ ಆಗಿಬಿಟ್ಟದ ಅವ್ರಿಗಿದ್ರೆ. ಯಾಕಿದು ಫೈನಾನ್ಸ್ ಸಿಕ್ಕಾಪಟ್ಟೆ ಬರ್ಲಿಕ್ಕೆ ಹತ್ಬಿಡ್ತಲ್ಲ. ಕುಲಕರ್ಣಿಯವರ ಈಗ ವೃತ್ತಿ ಮತ್ತು ಪ್ರವೃತ್ತಿ ಬಗ್ಗೆ ನಮ್ಮದು ಹೋಗೋಣ ವಿಷಯ ಏನಾದ್ರೆ ಕೇಳುಗರೆ. ನಾವಿನ್ನು ಮುಖ್ಯ ಘಟ್ಟಕ್ಕೆ ಬರೋಣ. ಡಾಕ್ಟರ್ ಅರವಿಂದ್ ಕುಲಕರ್ಣಿಯವರು ರಂಗಸಂಪದ ಅಧ್ಯಕ್ಷರಂತ ಹೇಳ್ತೀವಿ ನಾವು ಬೆಳಗಾವಿಯಲ್ಲಿದ್ದರೆ. ನೀವು ವೃತ್ತಿ ಆಯ್ತು, ಈ ಪ್ರವೃತ್ತಿ ನಿಮಗೆ ಎಲ್ಲಿಂದ ಹುಡ್ತು, ಮೂಲ ಹೆಂಗೆ ಆರಂಭ ಆಯಿತು, ಇದಕ್ಕೊಂದು ಪ್ರಚೋದನೆ, ಚಿಲುಮೆ ಅಂತ ನಾವು ಮಾತಾಡ್ತೀವಿ ನಾವು. ಅದು ಎಲ್ಲಿ ಚಿಮ್ತಿ ನಿಮಗದು? ಬಹುಶಃ ಇದಕ್ಕೆ ಕಾರಣ ನಮ್ಮ ತಾಯಿ ಅಂತೀನಿ ನಾನು. ತಾಯಿ, ಯಾಕಂದ್ರೆ ನಮ್ಮಲ್ಲಿ ನಮ್ಮ ತಾಯಿ ಓದೋ ಹುಚ್ಚು ಭಾಳ ಇತ್ತು. ಓದ್ತಿದ್ರು ಅವರು. ಓದೋ ಹುಚ್ಚು ಹೆಂಗದ ನೀವು ಶ್ಯಾಮನ್ ತಾಯಿ ಹೇಳಿದ್ರಿ. ಹೌದು. ಕನ್ನಡ ಮರಾಠಿ ಎಲ್ಲಾ ಪುಸ್ತಕ ನಮ್ಮಲ್ಲಿ ಒಂದೇನಿತ್ತು, ನಮ್ಮ 3 ಮಂದಿ ಅಕ್ಕಂದ್ರು ಒಬ್ರು ಯಾರೇ ಓದೋದು, ಉಳ್ದ ಕೇಳೋದು.
ಇದು ನಮ್ಮಲ್ಲಿ ಸಣ್ಣದಿರ್ತದೆ, ಅವಾಗ ಟಿವಿ ಇರಲಿಲ್ಲ, ರೇಡಿಯೋ ಇರಲಿಲ್ಲ. ಅದನ್ನ ನಮ್ಮ ತಾಯಿ ನಮ್ಮಲ್ಲಿ ಬೆಳೆಸಿದ್ಲು. ಸೊ ಹೀಗಾಗಿ ಓದೋ ಹುಚ್ಚು ಅಲ್ಲಿಂದ ಕಲ್ತೆ. ಆಮೇಲೆ ನಮ್ಮ ತಾಯಿಗೂ ಹಾಡೋದು ಬರ್ತಿತ್ತು, ಸ್ವಲ್ಪ ಹಾಡ್ತಿದ್ರು. ಅಂದ್ರೆ ಆವಾಗಿನ ಕಾಲದ ಹಾಡು, ನೀವೇನು ಕ್ಲಾಸಿಕಲ್ಲು ಅಂತ ಅನ್ನಂಗಿಲ್ಲ ನಾನು, ದೇವರ ನಾಮಗಳು ಹಾಡ್ತಿದ್ರು. ಹಿಂಗಾಗಿ ನಮ್ಮ ಇಬ್ಬರು ಅಕ್ಕಂದ್ರು ಅದನ್ನ ಚಲೋ ಹಾಡ್ತಿದ್ರು. ಅದರಿಂದ ನನಗೆ ಹಾಡು ಸಂಗೀತದಾಗ ಶುರು ಆಯ್ತು. ಆಮೇಲೆ ನಮ್ಮಿಬ್ಬರು ಅಕ್ಕಂದ್ರೆ ಸ್ವಲ್ಪ ಯಾವಾಗ ಈ ತಾಲೂಕಾ ಲೆವೆಲ್ಲು ಆಮೇಲೆ ಸ್ಕೂಲಿಗೆ ಝೋನಲ್ ಲೆವೆಲ್ಗೆ ಯಾವುದೋ ಒಂದು ಇದಿರ್ತಿತ್ತು. ಪ್ರತಿ ಕನ್ನಡ ಶಾಲೆ ಒಳಗಡೆ, ಸರ್ಕಾರಿ ಶಾಲೆ ಒಳಗಡೆ ಅವ್ರು ಈಗಿಂದೇನೋ ಒಂದು ಮಾಡ್ತಾರೆ ಅಂಥದ್ದೊಂದು ಅದೇ ಟೈಪ್ ಆವಾಗ ಸ್ಪರ್ಧೆಗಳಿರ್ತಿತ್ತು. ಪ್ರತಿಭಾ ಕಾರಂಜಿ ಅದ. ಆವಾಗಿನ ಕಾಲಕ್ಕೆ ಪ್ರತಿಭಾ ಕಾರಂಜಿ ಇರಲಿಲ್ಲ, ಬೇರೆ ಹೆಸರು ಇರ್ತಿತ್ತು. ಆವಾಗ ಸ್ಪರ್ಧೆಗಳಿರ್ತಿತ್ತು. ಅಲ್ಲಿ ಡಾನ್ಸ್ಗೆ, ನಾಟಕಕ್ಕೆ ಪಾರ್ಟಿಸಿಪೇಟ್ ಮಾಡ್ತಿದ್ರು. ನಾನು ಶಾಲೆಯಾಗಿದ್ದಾಗ 5ನೇ ಇದ್ದಾಗ ಮೊದಲನೇ ನಾಟಕ ನಾ ಮಾಡಿದ್ದು ದ.ರಾ. ಬೇಂದ್ರೆ ಅವರ ಇಂದಿನ ಸಂಸಾರ. ದ.ರಾ. ಬೇಂದ್ರೆ ಅವರು ನೀವು 5ನೇ ಸ್ಟ್ಯಾಂಡರ್ಡ್ ಇದ್ದೆ. ಅಂದ್ರೆ ಅವಾಗಿಂದ ನಂಗೆ ಅಂದ್ರೆ ಸ್ಟೇಜ್ ಮೇಲೆ ಹೋಗ್ಲಿಕ್ಕೆ ಹೆದರಿಕೆ ಅಂತೂ ಆಗ್ತಿದ್ದಿಲ್ಲ, ನಂಗೆ ಎಂದೂ ಆಗ್ತಿದ್ದಿಲ್ಲ. ಹಿಂಗಾಗಿ ಹಾಡು ಸಾಮಾನ್ಯ ಅಲ್ಲ, ಅದು ಖುಷಿ ಅನಿಸ್ತಿತ್ತು. ಸೊ ಅದು ಮೊದಲೇ ನಾಟಕ ಅಲ್ಲಿ ಶುರು ಮಾಡಿದೆ. ಆಮೇಲೆ ಒಂದೇನೋ ಈ ಹೆಣ್ಣಿನ ಅದೆಲ್ಲ ನಿಮ್ಮ ಮುಖ್ಯ ಗುರುಗಳೇ ಕಲಿಸ್ತಿದ್ರೆ? ಅಲ್ಲಿ ಶಾಲೆಗೆ ಯಾರು ಕಲಿಸ್ತಿದ್ರು. ಪ್ಲಸ್ ನಮಗಿದ್ದವ್ರು ಈಗಿನ ಗತಿ ಯಾರು ಟೆಕ್ನಾಲಜಿ ನೈಜ ಕಲೆ ಅಂತ ಹೇಳ್ತೀವಿ ನಾವು. ಅವ್ರು ಏನ್ ಹೇಳ್ಕೊಡ್ತಿದ್ರು ಅದನ್ನ ನಾವು ಮಾಡ್ತಿದ್ದೀವಿ. ಸೊ ಅಲ್ಲಿಂದ ನಾನು ಪ್ರಾರಂಭ ಆದದ್ದು. ಮ್ಯಾಟ್ರಿಕ್ದಾಗ ಹೈಸ್ಕೂಲಿಗೆ ಬಂದಾಗನು ಹಾಡು ಮತ್ತು ಈ ನಾಟಕ ಏಕಪಾತ್ರ ಭಾಳ ಮಾಡ್ತಿದ್ದೆ. ಏಕಪಾತ್ರಾಭಿನಯ ಮಾಡ್ತಿದ್ದೆ, ಬೇರೆ 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 ಪಾತ್ರಗಳು ಮಾಡ್ತಿದ್ದೆ. ಆಮೇಲೆ ಈ ಮಿನಿಸ್ಟ್ರು ಮತ್ತು ಅವನ ಅಸಿಸ್ಟೆಂಟ್ ಅಂತ ಒಂದು ಸಣ್ಣದ ಜೋಕ್ಗಳು 5 ನಿಮಿಷದ 10 ನಿಮಿಷದ್ದು ನಾನೇ ಕಲ್ಕೊಂಡು ಮಾಡ್ತಿದ್ದೆ ಕೆಲವೊಂದೆಲ್ಲ. ಆಮೇಲೆ ಕಾಲೇಜ್ಗೆ ಹೋದ್ಮೇಲೆ ಸ್ವಲ್ಪ ಜಾಸ್ತಿ ಆಗ್ತದು. ಕಾಲೇಜ್ ಗ್ಯಾದರಿಂಗ್ದಾಗ ನನ್ನ ನಾಟಕಗಳು ಮಾಡ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಧಾರವಾಡದಲ್ಲಿ ನನಗೇನು MSc ಕಲಿಲಿಕ್ಕೆ ಹೋದೆ. ಅಲ್ಲಿ ನನಗೆ ನಿಜವಾಗ ನಾಟಕದ ಕ್ಷೇತ್ರ ಸಿಕ್ತು. ನನಗೆ ಹವ್ಯಾಸ ಇತ್ತು, ಮಾಡ್ಬೇಕಂತ ಹುಚ್ಚಿತ್ತು. ಅಲ್ಲ ಅವಾಗ ನೀವು ಈಗ ಯಾವ್ದಾದ್ರು ಒಂದು ಸಂಸ್ಥೆ ಸೇರಿದ್ರೆ? ಅಲ್ಲಿ ಕರ್ನಾಟಕ ಕಲೋದ್ಧಾರಕ ಸಂಘ ಬಹಳ ಪ್ರಸಿದ್ಧ ಇತ್ತು ಅವಾಗ. ಹೌದು. ಸೊ ಅಲ್ಲಿ ಮೊದಲನೇದು ನನಗೆ ಅಂದ್ರೆ ನಾನು ದೈವ ಅಂತೀನಿ. ನನ್ನ ಮೊದಲನೇ ನಾಟಕ 1989ರಲ್ಲಿ ನಾನು ಮಾಡ್ಕೊಂಡದ್ದು ಜಯತೀರ್ಥ ಜೋಶಿ ಅವ್ರ ಕಡೆ. ಜಯತೀರ್ಥ ಜೋಶಿ ಅವರು ಇವತ್ತು ನಾವು ಅವ್ರು ನೆನೆಸ್ಲೇಬೇಕಲ್ಲ, ಯಾಕಂದ್ರೆ ದೊಡ್ಡ ನಿರ್ದೇಶಕ. ಪಬ್ಲಿಸಿಟಿ ಹೋದ್ರು ಅವರು, ಧಾರವಾಡದಾಗ ಅವಾಗಿದ್ರು ಅವರು. ಸೊ ಅವ್ರ ಕಡೆದ ಅಲ್ಲಿ ಮಾಡ್ತಿದ್ವಿ. ಆಮೇಲೆ LIC ಅಲ್ಲಿ ಒಂದು ಸ್ಪೋರ್ಟ್ಸ್ ಅಂಡ್ ರಿಕ್ರಿಯೇಷನ್ ಕ್ಲಬ್ ಅಂತ ಪ್ರತಿ LIC ಆಫೀಸ್ನಾಗ ಇರ್ತದೆ, ಡಿವಿಷನ್ ಆಫೀಸ್ನಾಗ. ಅಲ್ಲಿ ಇಂಥ ನಾಟಕಕ್ಕೆ ಭಾಳ ಸ್ಕೋಪ್ ಇತ್ತು. ಹಿಂಗಾಗಿ ಅಲ್ಲಿ ನಂಗೆ ಭಾಳ ಚಲೋ ಸಿಕ್ತು. ಸೊ ನಾನು ಈ ಧಾರವಾಡದಲ್ಲಿ ಇರುವವರೆಗೆ ಎಲ್ಲಾ ನಾಟಕಗಳಲ್ಲಿ ಪಾತ್ರ ಮಾಡ್ತಿದ್ದೆ. ಒಂದು ಸಲ ಏನಾಯ್ತು, 1990ರಾಗ ಪ್ರಮೋದ್ ಶಿಗ್ಗಾಂವ್ ಅಂತ ಇವತ್ತು ಕರ್ನಾಟಕದಾಗ ಪ್ರಸಿದ್ಧ ನಿರ್ದೇಶಕ, ಅವ್ರು ನೀನಾಸಮದಿಂದ ಟ್ರೈನ್ ಆಗಿ ಆವಾಗ ಬಂದಿದ್ರು. 1999-92ರಾಗ 1 ತಿಂಗಳದ್ದು ನೀನಾಸಮ್ ಟೈಪ್ನ ಒಂದು ಶಿಬಿರ ಮಾಡಿದ್ರು. ವರ್ಕ್ಶಾಪ್ ಅಂತ ಹೇಳಿ ಥಿಯೇಟರ್ ವರ್ಕ್ಶಾಪ್ ಮಾಡಿದ್ರು. ಅದು ಹೆಂಗಿರ್ತಿತ್ತಂದ್ರೆ ಬೆಳಿಗ್ಗೆ 6ರಿಂದ 9, ಸಂಜೆ 6ರಿಂದ 9. ಯಾಕೆ ನೌಕರದಾರರು ಬರ್ಬೋದು ಅಂತ ಬರ್ಬೇಕಲ್ಲ. ನಾನು ನನ್ನ ಹೆಂಡತಿ, ನನ್ನ 2 ಮಕ್ಕಳು ಶಾಲೆಗೆ ಹೋಗ್ತಿದ್ದು. ಮುಂಜಾನೆ ಲಘು ಎದ್ದು ಈಕೆ ಅಡಿಗೆ ಮಾಡಿ, ಯಾಕೆ ಈಕಿ ನೌಕರಿ ಮಾಡ್ತಿದ್ದ ಮಿಸೆಸ್, ಪ್ರೈವೇಟ್ ಕಾಲೇಜ್. ಹುಡುಗರು ಶಾಲೆಗೆ ಹೋಗ್ಬೇಕು, ಅವ್ರು ಹೋಮ್ವರ್ಕ್ ಮಾಡೋದ್ರ ವರ್ಕ್ಶಾಪ್ನ ಮಾಡ್ತಿದ್ರು ಮಕ್ಕಳು ಬಂದು. ನಾನು ನಮ್ಮ ಮಿಸೆಸ್ ಬೆಳಿಗ್ಗೆ ಬಂದು ಸ್ಕೂಟರ್ ಮೇಲೆ ಬಂದು ಮಾಡ್ಕೊಂಡು ಮತ್ತೆ ಮನೆಗೆ ಹೋಗಿ ಊಟ ಮಾಡಿ ಮಕ್ಕಳು ಶಾಲೆಗೆ ಬಿಟ್ಟು ಸಂಜೆಗೆ ಮತ್ತೆ LIC ಆಫೀಸ್ ಮುಗಿಸ್ಕೊಂಡು ಮತ್ತೆ 6ಕ್ಕೆ ಹಾಜರಾಗ್ತಿದ್ರು. 1 ತಿಂಗಳ ಬಹಳ ಒಳ್ಳೆ ವರ್ಕ್ಶಾಪ್ ಆಯ್ತು ನನಗೆ. ಅದು ನನಗೆ ಈಗ ಒಳ್ಳೆ ತರಬೇತಿ ಸಿಕ್ತು ನಿಮಗೆ ಇದ್ರೆ. ನೀನಾಸಮ್ಮದ್ದು ಅವರು ಪ್ರಮೋಷಿಕ, ಅವಾಗ ಅದು ದೊಡ್ಡ ಸಂಸ್ಥೆ ಅಲ್ಲ ನೀನಾಸಮ್ಮ ಅಂದ್ರೆ. ಈ ಕೆಳಗಿನವರು ಅಂತ ಹೇಳಿ ಅದು ಮ್ಯಾಕ್ಸಿಮ್ ಗಾರ್ಕಿ ಬರ್ದದ್ದು ಲೋವರ್ ಡೆಪ್ತ್ಸ್ ಅಂತ ಮೇನ್. ಅದನ್ನ ಈ ಕೆಳಗಿನವ್ರ ನಾಟಕ ನಮಗೆ ಫಸ್ಟ್ ಟೈಮ್ ಅವ್ರು ಮಾಡಿಸಿದ್ರು. ಪ್ರಮೋದ್ ಶಿಗ್ಗಾಂವ್ ನನ್ನ ಜಯತೀರ್ಥ ಜೋಶಿ ಅವ್ರ ನಿರ್ದೇಶನದಲ್ಲಿ ಮಾಡಿದೆ. ನನಗೆ ನಾಟಕದ ಗುರು ಅನ್ನೋದು ನಾನು ಪ್ರಮೋದ್ ಶಿಗ್ಗಾಂವ್ ಅಂತೀನಿ. ಬಹಳ ನಾಟಕದ ಬಗ್ಗೆ ಅವರು ಕಲಿಸಿ ನನಗೆ ಇಂಟ್ರೆಸ್ಟ್ ಮಾಡಿಸಿರೋದು ಅವರು. ಅಂದ್ರೆ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರ, ನಿಮಗದು ತಾಯಿ ಮನೆ ತೊಟ್ಲು ಮನೆ ಅಂತ ಹೇಳ್ತೀನಿ ನಾನು. ನೀವು ಅಲ್ಲಿಂದಲೇ ಬೆಳೆದ್ರೆ ನೀವು ಭದ್ರವಾದಂಥ ಕಲೆ ನಿಮಗೆ ಅಲ್ಲಿ ಸಿಕ್ಬಿಡ್ತದೆ. ನೀನಾಸಮ್ ತರಬೇತಿ ನಿಮಗೆ ತಾಯಿ ಮನೆ ತೊಟ್ಲು ಮನೆ ಆಯಿತು. ಮುಂದಿನ ನಿಮ್ಮ ಪಯಣ ಹೇಳ್ರಿ. ಅಲ್ಲಿದ್ದಾಗನ ಪ್ರಮೋದ್ ಶಿಗ್ಗಾಂವ್ ಅವ್ರ ನಿರ್ದೇಶನ, ಅದಕ್ಕಿಂತ ಮೊದಲು ಜಯತೀರ್ಥ ಜೋಶಿ ಅವ್ರ ನಿರ್ದೇಶನದಲ್ಲಿ ಮಾಡಿದ್ವಿ. ಆಮೇಲೆ ಒಂದು ಏವಂ ಇಂದ್ರಜಿತ್ ಅಂತ ನಾಟಕ ನಾನು ಉಡುಪಿ ರಂಗಭೂಮಿಗೆ ಸ್ಪರ್ಧೆಗೆ ತಗೊಂಡು ಹೋಗಿದ್ವಿ, ಪ್ರಶಸ್ತಿನೂ ತಗೊಂಡ್ವಿ. ಅವು ಪ್ರತಿ ವರ್ಷ 2-3 ಮೊದಲನೇ ನಾಟಕ ನನಗೆ. ಯಾಕೆ ಇವತ್ತು ನಾನು ನಿರ್ದೇಶಕನಾಗಿ ನಮ್ಮ ಕಲಾವಿದರಿಗೆ ಹೇಳ್ತೀನಿ, ಬಂದ್ ಕೂಡ ನಂಗೆ ಮೇನ್ ರೋಲ್ ಬೇಕು, ಡೈಲಾಗ್ಸ್ ಬೇಕು ಅಂತ. ಮೊದಲೇ ನಾಟಕ ನನಗೆ ಏನ್ ಪಾತ್ರ ಇತ್ತು ಅಂದ್ರೆ ಬಲ್ಲ ಹಿಡ್ಕೊಂಡು ನಿಲ್ಲೋದಿತ್ತು, ಬರೀ ಒಂದು ಸಂಭಾಷಣೆ ಇರಲಿಲ್ಲ. ಹೌದು. ಆದ್ರೆ ಉಳಿದವ್ರು ಮಾಡೋದನ್ನು ಮತ್ತೆ ಡೈರೆಕ್ಷನ್ ಮಾಡೋದನ್ನ ನೋಡಿ ನೀವು ಕಲಿತಿದ್ರಿ, ಅಲ್ಲೇ ಕಲಿತಿದ್ರಿ. ಏನ್ ಹೇಳ್ತೀನಿ ಅಂದ್ರೆ ನಾಟಕ ನೋಡ್ರಿ ಫಸ್ಟ್,
ಹೆಚ್ಚು ನಾಟಕ ಎಷ್ಟು ನೋಡ್ತಿರಲ್ಲ ನೀವು ಕಲಿಬಹುದು. ಸೊ ನಂಗೆ ಕಲೀಲಿಕ್ಕೆ ಬಹಳ ಸಿಕ್ತು. ಜಗದೀಶ್ ಜೋಶಿ ಇರ್ಬೋದು, ಹುನಗುಂದ್ ಅಂತಿದ್ರಲ್ಲಿ, ಆಮೇಲೆ ನಮ್ಮ ಸೇತು ಮಾಧವ್ ಮಾನ್ವಿ ಅಂತಿದ್ರು, ಇವರೆಲ್ಲ ನಮಗ್ ಬಹಳ ಕಲಿಸಿದವ್ರು. ಆಮೇಲೆ ಅಲ್ಲಿ ಅರವಿಂದ್ ಕುಲಕರ್ಣಿ ಇದ್ರು, ಶ್ರೀಪತಿ ಮಂಜರ್ ಮೇಲ್ ಸರ್ ಅಲ್ಲಿ ಬರ್ತಿದ್ರು ಅವಾಗ. ಹಿಂಗಾಗಿ ಅಲ್ಲಿ ಬಹಳ ನಂಗೆ ಧಾರವಾಡದಾಗ ನನಗೆ ಖರೆ ಅಂತ, ಯಾಕೆ ಧಾರವಾಡ ನಿಮ್ಗೆ ಗೊತ್ತದ ನಾಟಕ, ಸಾಹಿತ್ಯ, ಸಂಗೀತ ಏನ್ ಬೆಳಗಾವಿಕ್ಕಿಂತರೂ ಅಲ್ಲಿ ಹೆಚ್ಚದ ಅಂತ ಅಂತೀನಿ. ಸೊ ಅವ್ರ ಮನೆ ಮೇಲೆ ಕಡಿಮೆ ಆಗಿದೆ. ಬಟ್ ಅವಾಗಿನ ಅದ್ರಾಗ 80-90ರಾಗ ಆ ದಶಕಗಳಲ್ಲಿ ಇವೆಲ್ಲಾ ಕ್ಷೇತ್ರಗಳಲ್ಲಿ ಧಾರವಾಡ ಪ್ರಸಿದ್ಧ ಇತ್ತು. ಪ್ಲಸ್ ನಿಮ್ ಕಲಿಬೇಕು ಅಂತಿದ್ರೆ ಕಲ್ಸೋರು ಬಹಳ ಮಂದಿ ಇದ್ರು. ಹಿಂಗಾಗಿ ನನಗೆ ಒಂದು ದಶಕ ಪೂರ್ತಿ ಅಲ್ಲಿ ಕಲೀಲಿಕ್ಕೆ ಕಲಾ ಕೇಂದ್ರ ಅದು. ಆಮೇಲೆ ಪ್ರಮೋಷನ್ ತಗೊಂಡು ಏನ್ ಹೋದೆ ನಾನು, LICL ಪ್ರಮೋಷನ್ ಆದ್ಮೇಲೆ ನನ್ನ ಭಾರ ಜಾಸ್ತಿ ಬೆಳೆದು ನಂಗೆ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ, ಬಟ್ ನೋಡ್ಲಿಕ್ಕೆ ಅವಕಾಶ ಸಿಕ್ತು. ಯಾಕಂದ್ರೆ ಹೈದರಾಬಾದ್ದಾಗ ಸಾಕಷ್ಟು ಎಲ್ಲಾ ಭಾಷೆ ನಾಟಕ ನೋಡ್ಲಿಕ್ಕೆ ಸಿಕ್ತು. ಬೆಂಗಳೂರಾಗಿದ್ದಾಗಂತೂ HN ಕಲಾಕ್ಷೇತ್ರ ಮತ್ತು ರವೀಂದ್ರ ಕಲಾಕ್ಷೇತ್ರ ವಾರಕ್ಕೆ 3-4 ಸಲ ವಿಸಿಟ್ ಇರ್ತಿತ್ತು ನಮ್ದು. ಮುಖ್ಯವಾಗಿ ಡಾಕ್ಟರ್ ಅರವಿಂದ್ ಅವರಿಗೆ ನಿಮ್ಗೆ ಕಲಿಬೇಕು ಅನ್ನೋ ಹುಚ್ಚಿತ್ತು. ಆ ಹುಚ್ಚು ಎಲ್ಲರಿಗೂ ಇರ್ಬೇಕ್ರಿ. ಅದು ಒಂದು ದಿವಸ ಏನು ಮಾಡ್ತದೆ, ನಮ್ಮನ್ನು ಶಿಖರಕ್ಕೆ ಹೋಯ್ತದ ಅದು. ಬರೀ ನಾವು ತಕ್ಷಣ ಇನ್ಸ್ಟಂಟೇನಿಯಸ್ ಯಾವ ವಿದ್ಯಾನೂ ಬರಂಗಿಲ್ಲ, ಬರುವುದಿಲ್ಲ. ನಾವು ಬೇಂದ್ರೆ ಅಂತೀವಿ. ನಾವು ಚೆನ್ನಾಗಿ ಬೇಯಬೇಕು, ಅವಾಗ ನಾವು ಬೇಂದ್ರೆ ಅವ್ರ ಹತ್ರ ಹೋಗ್ತೀವಿ ನಾವಿದ್ರೆ. ಹೇಳ್ರಿ ಮುಂದಿಂದ. ಸೊ ರಿಟೈರ್ಮೆಂಟ್ ಆಗೋ ತನಕ ಮಾಡಿಸ್ತಿದ್ದೆ, ಅಲ್ಲೇ ನಾಟಕನೂ ಮಾಡ್ತಿದ್ದೆ. ಈ ಬೆಂಗಳೂರಿಗಿದ್ದಾಗ ಫಸ್ಟ್ ಕಾಸ್ಟ್ಯೂಮ್ ಪ್ಲೇ ಮಾಡಿದ್ದು ನಾನು. ಟಿಪ್ಪು ಸುಲ್ತಾನ್ ಅಂತ ಒಂದು ಇದರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಇಂಗ್ಲಿಷ್ ಅಧಿಕಾರಿ ನನಗೆ ಪಾತ್ರ ಕೊಟ್ಟಿದ್ರು. ನಾ ಕಾಸ್ಟ್ಯೂಮ್ ಪ್ಲೇ ಮಾಡೋದು ಕಡಿಮೆ, ಬಟ್ ಅಲ್ಲಿ ಫಸ್ಟ್ ಮಾಡಿದೆ. ಅದಕ್ಕಿಂತ ಹೆಚ್ಚಿನ ನಾನು ಹೇಳ್ತೀನಿ ಅಂತಂದ್ರೆ, ಹೈದರಾಬಾದ್ ಝೋನಲ್ ಆಫೀಸ್ನಾಗಿದ್ದು ನಾನು. ಝೋನಲ್ ಮ್ಯಾನೇಜರ್ ಅಂದ್ರೆ LICL ನೆಕ್ಸ್ಟ್ ಡೈರೆಕ್ಟರ್, ಅದ್ರ ನೆಕ್ಸ್ಟ್ ಅವ್ರು ದೊಡ್ಡ ಪೋಸ್ಟ್ ಅದು. ಅವ್ರ ಮಿಸೆಸ್ LIC ಮಹಿಳಾ ಮಂಡಳಿ ಇತ್ತು. ಅವರು ಮಹಿಳಾ ಮಂಡಳದಿಂದ ನನ್ನ ನಾಟಕ ಮಾಡ್ತೀರಿ ಅಂತ ಹವ್ಯಾಸ ನನಗೆ ಗೊತ್ತಾಗಲಿ, ನಮಗೊಂದು ನಾಟಕ ಮಾಡಿಸ್ರಿ ಹೆಣ್ಮಕ್ಳಿಗೆ ಅಂತ ಹೇಳಿದ್ರು. ಆ ದೊಡ್ಡ ಅಧಿಕಾರಿಗಳ ಹೆಂಡಂದ್ರಿಗೆ ನಾನು ಅಲ್ಲಿ 5 ಸ್ಟಾರ್ ಹೋಟೆಲ್ನಾಗ ರಿಹರ್ಸಲ್ ಮಾಡಿಸಿ, ಅಲ್ಲಿ ದೊಡ್ಡ ಹಾಲ್ನಾಗ ನಾಟಕ ಎಕ್ಸಿಬಿಷನ್, ನಾಟಕ ಪ್ರದರ್ಶನ ದೊಡ್ಡ ಹೋಟೆಲ್ನಾಗ, ಗೋಲ್ಕೊಂಡ ಅಂತ ಹೋಟೆಲ್ ಅದ, ಗೋಲ್ಕೊಂಡ ಹೋಟೆಲ್ನಾಗ ದೈವದ ಇಚ್ಛಾ ಅದೆಲ್ಲ ಅದು. ಅವ್ರಿಗೆಲ್ಲರಿಗೂ ಒಂದು ಭಾಳ ಒಳ್ಳೆ ನಾಟಕ ಮಾಡಿಸಿದ್ದೆ. ಆ ಝೋನಲ್ ಮ್ಯಾನೇಜರ್ ಏನಿದ್ರು ತೋತಾದ್ರಿ ಅಂತ ಹೇಳಿ, ಅವ್ರ ಮಿಸೆಸ್ಗೆ ಕಸ ಹುಡುಗೋ ಕಿರ್ಸಾಕಿ ಪಾತ್ರ ಕೊಟ್ಟಿದ್ರಿ. ಅದು ಯಾಕೆ ಪ್ರಸಿದ್ಧ ಆಯ್ತು ಅದು ನೋಡಿದವ್ರು ಎಲ್ಲ ಬಂದ್ರು. ಪ್ರದರ್ಶನ ದಿವಸ ಭಾಳ ಚಂದ ಆಯ್ತು. ಝೋನಲ್ ಮ್ಯಾನೇಜರ್ ಬಂದು ನಂಗೆ ಚಪ್ಪರ್ಸಿ ಹೇಳಿದ್ರು, ಕುಲಕರ್ಣಿ ನಮ್ಮ ಮನ್ಯಾಗ ನಾ ಮಾಡಿದ ಕೆಲಸ ನೀ ಮಾಡಿಸಿದಿ ಅಂತ ಹೇಳಿ. ಅಂದ್ರೆ ಅವ್ರು ಹೆಂಡತಿ ಕೊಟ್ಟು ಕಸ ಹುಡುಕಿಸಿದ್ರು. ಒಂದು ತಮಾಷೆ. ಬಟ್ ಅಂದ್ರೆ ಅವಾಗಿಂದನೂ ಸ್ವಲ್ಪ ನಿರ್ದೇಶನ ಮಾಡಬೇಕು ಅಥವಾ ಕಲಿಸ್ಬೇಕು, ಕಲಿಬೇಕು, ಒಳ್ಳೇದಲ್ಲ ಅದು. ಹಿಂಗಾಗಿ ಬೆಂಗಳೂರಾಗ ಕನಿಷ್ಠ ನಾ ಹೇಳ್ತೀನಿ 300-400 ನಾಟಕ ನೋಡಿ ನಾನು ನನ್ನ ಹೆಂಡತಿ ಕೂಡಿ ಕನಿಷ್ಠ ಅಷ್ಟು ನಾಟಕ ನೋಡಿವಿ. ಇದರಿಂದ ಏನಾಗ್ತದಂದ್ರೆ, ನಾಟಕ ಒಳ್ಳೆ ನಾಟಕನ ನೋಡ್ಬೇಕು, ಕೆಟ್ಟ ನಾಟಕ ನೋಡ್ಬೇಕು ಅಂತ ಹೇಳ್ತಾನೆ. ಹೌದೌದು. ಯಾಕಂದ್ರೆ ಒಳ್ಳೆ ನಾಟಕದಿಂದ ಏನ್ ಮಾಡ್ಬೇಕು ಅಂತ ಕಲಿತೀರಿ, ಅಕಸ್ಮಾತ್ ನಾಟಕ ಒಳ್ಳೇದಿರ್ಲಿಲ್ಲ ಅಂದ್ರೆ ಏನ್ ಮಾಡಬಾರ್ದು ಅಂತ ಕಲಿತೀರಿ. ಹೌದಾ, ಅದು ಬೇಕಲ್ಲ. ಈಗ ಹಾಡನ್ನವ್ರು ನೋಡಿದ್ರೆ ಹಂಗೆ ಅದ. ಈಗ ಮಹಾಭಾರತದ ದುಷ್ಟ ಪಾತ್ರಗಳಿಂದ ನಾವ್ ಈ ರೀತಿ ಇರಬಾರ್ದು, ಅಲ್ಲೊಂದು ಶಿಕ್ಷಣದ ಅದು. ಅದಕ್ಕೆ ಅಲ್ಲಿ ಬೆಂಗಳೂರಾಗಿದ್ದಾಗ ಒಳ್ಳೊಳ್ಳೆ BV ರಾಜಾರಾಮ್ ಅವರು ಇರ್ಬೋದು, ಅಥವಾ ಸಾಕಷ್ಟು ದೊಡ್ಡ ಡೈರೆಕ್ಟರ್ಗಳ ನಾಟಕಗಳನ್ನ ಎಲ್ಲ ರವೀಂದ್ರ ಕಲಾಕ್ಷೇತ್ರ, HN ಕಲಾಕ್ಷೇತ್ರದಲ್ಲಿ ಅವಾಗ ಬರೀ 20 ರೂಪಾಯಿ ಟಿಕೆಟ್ ಇರ್ತಿತ್ತು. ಹೌದು, ಈಗಿನ ಗತಿ 200-500 ಇರ್ಲಿಲ್ಲ. ಅಲ್ಲಿ ದಿನ ಇರ್ತಾವಲ್ಲ ರವೀಂದ್ರ ಕಲಾಕ್ಷೇತ್ರ ಮತ್ತೆ HN ಕಲಾಕ್ಷೇತ್ರ ಅಲ್ಲಿ ಜಯನಗರದಾಗ ಅಲ್ಲಿ ಇರ್ತಿತ್ತು. ಹಂಗಾಗಿ ಪ್ರತಿಯೊಂದು ಹೋಗ್ತಿದ್ವಿ. ಬಹಳ ಒಳ್ಳೊಳ್ಳೆ ನಾಟಕ ನೋಡ್ಲಿಕ್ಕೆ ಸಿಕ್ತು, ಅದರಿಂದ ಕಲ್ತೆ. ಅದನ್ನ ನಾನೀಗೇನು ಈಗ ರಿಟೈರ್ಮೆಂಟ್ ಆದ್ಮೇಲೆ ಪೂರ್ತಿ ಇದ್ರಾಗ ಏನ್ ತೊಡಗಿಸ್ಕೊಂಡೆಲ್ಲ ಅದನ್ನೆಲ್ಲ ನಾನು ಈಗ ಯೂಸ್ ಮಾಡಿದ್ದೀನಿ. ಹಿಂಗಾಗಿ 36 ವರ್ಷ ಸರ್ವಿಸ್ನಾಗಿದ್ದಾಗ ವುಮನ್ಸ್ ಡೇಗೆ ಪ್ರತಿ ಎಲ್ಲಿ ಇರ್ತಿದ್ನ, ಯಾವ ಬ್ರಾಂಚ್ನಾಗ ಇರ್ತಿದ್ದು, ಮಹಿಳಾ ದಿನಾಚರಣೆ ದಿವಸ ನಾಟಕ ಮಾಡಿಸ್ತಿದ್ದೆ. ಆ ಏಜೆಂಟ್ ಹೆಣ್ಮಕ್ಳು ಮತ್ತು ಇದು ಆಫೀಸ್ನಾಗ ಆನ್ಯುವಲ್ ಡೇಗೆ ನಾಟಕ ಮಾಡಿಸ್ತಿದ್ದೆ. ಡಿವಿಷನ್ ಆಫೀಸ್ನಾಗಿದ್ದಾಗ ಮಾರ್ಕೆಟಿಂಗ್ ದಿಂದ ಬೀದಿ ನಾಟಕಗಳನ್ನ ಮಾಡಿಸ್ತಿದ್ದೆ. ಬೀದಿ ನಾಟಕಗಳು LIC ಬಗ್ಗೆ ಪಬ್ಲಿಸಿಟಿ, ಅದೇ ನನ್ನ ಏನ್ ಬೇಕು ಆ ತುಡಿತ ಒಳಗಿರ್ತಿತ್ತು. ಅದು ಬೀದಿ ನಾಟಕಕ್ಕೆ ನಾವು ಹಾಕ್ತೀವಿ, ಎಲ್ಲಾ ಕಡೆ ಹಾಕ್ತಿದ್ದೆ, ಸದ್ಯದ ಸಮಸ್ಯೆಗಳನ್ನು ಹಾಕ್ತೀವಿ. ಹಿಂಗಾಗಿ ನನಗೆ ಎಲ್ಲೆಲ್ಲಿ ಸಾಧ್ಯ ಇತ್ತು ನನ್ನ ಪ್ರತಿಭೆ ತೋರಿಸಲಿಕ್ಕೆ, ಪ್ಲಸ್ ನಾಟಕ ಮುಖಾಂತರ ಜನರಿಗೆ ಹೇಳಲಿಕ್ಕೆ. ಅದು ಅಲ್ಲದೆ ನನ್ನ ಮತ್ತೊಂದು 2ನೇ ಮುಖ ಅಂದ್ರೆ ವ್ಯಕ್ತಿತ್ವ ವಿಕಸನಕ್ಕೆ. ಅದನ್ನು ನಾನು ಸುಮಾರು ಒಂದು 250-300 ವ್ಯಕ್ತಿತ್ವ ವಿಕಸನದ ವರ್ಕ್ಶಾಪ್ಗಳು ಕಂಡಕ್ಟ್ ಮಾಡೀನಿ. ಅದು ಕಾಲೇಜ್ ಹುಡುಗರಿಗೆ. ಅಲ್ಲಿ ಮುಖ್ಯ ಯೂಸ್ ಅಂದ್ರೆ ಮತ್ತೆ ನನ್ನ ನಾಟಕದ ಅನುಭವ, ಆ ಅನುಭವಗಳನ್ನ ಯೂಸ್ ಮಾಡ್ಕೊಂಡೆ ನಾನು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಿದ್ದೆ. ಸೊ ನಾಟಕ ಪೂರ್ತಿ ನೋಡೋದು ಬಹಳ ಆಗಿ ಮಾಡೋದು ಶುರು ಆಗಿದ್ದು ಮತ್ತೆ ನನಗೆ ಇಲ್ಲಿ ಬೆಳಗಾವಿ ಬಂದ್ಮೇಲೆ ಏನು ನಮ್ಮ ರಂಗ ಸಂಪದ ತಂಡದ ಜೊತೆ ನಂದು ಶುರು ಆಯ್ತು. ಆಮೇಲೆ ರಿಟೈರ್ಮೆಂಟ್ ಆದ್ಮೇಲೆ ನಾನು 2016ರಿಂದ ಪೂರ್ತಿ ಅದ್ರಾಗ ಹೊಂದ್ಕೊಂಡೆ. ಸೊ ನಾನು ಇಡೀ ಜೀವಮಾನದಲ್ಲಿ ಒಂದು 40-45 ನಾಟಕ ನಾನು ಮಾಡೀನಿ. ಬೇರೆ ಬೇರೆ ಕನಿಷ್ಠ ಒಂದು 10-12 ನಿರ್ದೇಶಕರ ಕಡೆ ಮಾಡೀನಿ. ಈಗ ನಾನೇ ನಿರ್ದೇಶಕರಾದ್ಮೇಲೆ ಬಹಳ ಖುಷಿ ಸಿಗ್ತಾ ಇದೆ. ಡಾಕ್ಟರ್ ಅರವಿಂದ್ ಅವರ, ನಿಮ್ಮ ಮನೆಯವರ ಸೌಭಾಗ್ಯವತಿ ಪದ್ಮಾ ತಾಯಿ, ಅವ್ರ ಜೊತೆ ಅವ್ರ ಸಂಬಂಧ ಕೆಲವು ವಿಷಯಗಳನ್ನ ಹೇಳ್ರಲ್ಲ ನೀವು. ನನ್ನ ಜೀವನದಾಗ ಈಗ ಲೆಕ್ಚರರ್ ಬಿಟ್ಟು ಹೆಂಗೆ LIC U-turn ಅಲ್ಲ, ಹಂಗ ನನ್ನ ಮದುವೆನೂ ಒಂದು U-turn ಅನ್ನೋಕ್ಕಿಂತ ನನ್ನ ಲೈಫ್ನ ಭಾಳ ಬದಲಾವಣೆ ನಾನು ತಂದದ್ದು. ಇವತ್ತಿನ ಏನಾದರೂ ಒಳ್ಳೆಯ ವ್ಯಕ್ತಿ, ಪ್ರತಿಭಾವಂತ ವ್ಯಕ್ತಿ ಅನ್ಸ್ಕೊಳ್ಳಿಕ್ಕೆ ಮುಖ್ಯ ಕಾರಣ ನನ್ನ ಹೆಂಡತಿ.
ಅದಕ್ಕೆ ಇದಾರೆ. ಯಾಕಂದ್ರೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್. ಯಾಕಂದ್ರೆ ಪುರುಷನ ಸಾಧನೆ ಹಿಂದೆ ಮಹಿಳೆ ಇದ್ದೇ ಇರ್ತಾಳೆ. ಕನ್ನಡ ಮಾಧ್ಯಮ ಪೂರ್ತಿ ಸರ್ಕಾರಿ ಶಾಲೆ ಕಲ್ತಾವ. ನನ್ನ ಹೆಂಡತಿ ಇಂಗ್ಲಿಷ್ ಮೀಡಿಯಂದಾಕಿ, ಆಮೇಲೆ ಕಾನ್ವೆಂಟ್ದಾಗ ಕಲ್ತಾಕಿ. ಆಕಿ ಧಾರವಾಡದಾಗ ಇದ್ಲು. ಧಾರವಾಡದಾಗನ ಬಾಸಲ್ ಮಿಷನ್ ಸ್ಕೂಲ್ನಾಗ ಕಲ್ತಾಕಿ. ಅವ್ರ ತಂದೆನೂ ಲಘು ತೀರ್ಕೊಂಡ್ರು. ಆಕಿ 2.5 ವರ್ಷ ಆಕಿದ್ಲ. ತಹಶೀಲ್ದಾರ್ ಇದ್ರು ಅವ್ರ ತಂದೆ. ಅವ್ರು ಧಾರವಾಡದವ್ರೆ ಮುಖ್ಯವಾದವರು. ಸೊ ಅವ್ರ ತಾಯಿನೂ ಇವರು 9 ಜನ. ಸೊ ಇವನ್ನೆಲ್ಲ ಕಷ್ಟದಿಂದ ಆಕಿ ತಾಯಿ ಬೆಳೆಸ್ಯಾರ. ಎರಡೂ ಕಡೆ ಕಥೆ ಸರಿ ಅದ ನಿಮ್ದು ಅವ್ರದ್ದು. ಹಿಂಗಾಗಿ ಬಟ್ ಆಕಿಗೆ ಒಂದ್ ಸ್ವಲ್ಪ ಅಂದ್ರೆ ಈ ಸಿಟಿ ಕಲ್ಚರು ಅಂದ್ರೆ ಸ್ವಲ್ಪ ಶಹರದ್ದು ಇದು ಸ್ವಲ್ಪ ಸಾಫಿಸ್ಟಿಕೇಶನ್ ಹೈಫೈ ಅಂತೀವಿ ನಾವು. ಹೈಫೈ ಆಯ್ತು. ನಾವು ಸ್ವಲ್ಪ ಯಾಕಂದ್ರೆ ನೀವೆಲ್ಲ ಹುಣಸಿ ಕಟ್ಟಿಯಿಂದ ಬಂದವರು, ಸರಿಯಾಗಿ ಇಂಗ್ಲಿಷ್ ಶಬ್ದ ಬಳಸಲಿಕ್ಕೂ ಬರ್ತಿದ್ದಿಲ್ಲ. ಹೌದು. ಆದ್ರೆ ಮದುವೆ ಆದ್ಮೇಲೆ ಅಕ್ಕಿಯಿಂದ ನಾನು ಟೂತ್ ಪೇಸ್ಟ್ನಿಂದ ಹಿಡ್ಕೊಂಡೆಲ್ಲ ಬದಲಾವಣೆ ಮಾಡ್ಕೋತ ಬಂದು ನನ್ನಲ್ಲಿ ಸಾಕಷ್ಟು ಬದಲಾವಣೆ ಆಗಿ ಆಮೇಲೆ ಆಕಿ ಓವರ್ಟೇಕ್ ಮಾಡಿದೆ ಅಂದ್ರೂ ಅಡ್ಡಿ ಇಲ್ಲ. ಪದ್ಮಾ ಅವ್ರ ಮಿರ್ಸಿರಿ ಅಂದ್ರೆ ಮುಂದೆ. ಯಾಕಂದ್ರೆ ಅಮೆರಿಕಾಕ್ಕೆ 5 ಸಲ ಹೋದಾಗ ಅಮೆರಿಕದಾಗ ಇಂಗ್ಲಿಷ್ನಾಗ ನಾನಾ ಭಾಷಣ ಮಾಡಿ ಬಂದೆ ಹೋಗಿ. ಹೌದಾಯ್ತು, ಮತ್ತೆ ಸಾಧನೆ ಆಯ್ತು. ಅದು ಸಾಧನೆ ಆಯ್ತಲ್ಲ. ಅದಕ್ಕೆ ಮುಖ್ಯ ಕಾರಣ ನಾನು ಪೂರ್ತಿ ನನ್ನ ಜೊತೆಯಾಗಿ ನಿಂತು ನನ್ನ ಒಂದು ಕಲ್ಲಿದ್ದಂಗೆ ಇದ್ದವನು ಕಟ್ಟದ ಮೂರ್ತಿ ಮಾಡ್ಯಾರ. ನೆನೆಸ್ತಿರ್ಲ ನೀವು ಅದನ್ನ ನಾನು ಖಂಡಿತವಾಗಿ ಹೇಳ್ತಿರ್ಲ. ಅದು ದೊಡ್ಡ ಗುಣ ಅಲ್ಲ. ಯಾಕಂದ್ರೆ ಪುರುಷ ಹೆಂಡಂದ್ರೆ ವರ್ಣನೆ ಮಾಡಂಗಿಲ್ರಿ. ನಾನು ಇವತ್ತು ಎಲ್ಲಾ ಇಂಗ್ಲಿಷ್ ಮತ್ತೆ ನಾನು ಓದೋ ಚಟ ಭಾಳ ಇತ್ತು ನನಗೆ. ಕನ್ನಡ ಭಾಳ ಓದ್ತಿದ್ದೆ. ಇಂಗ್ಲಿಷ್ ಓದ್ಲಿಕ್ಕೆ ಕಲಿಸ್ತಾಕಿ, ಇಂಗ್ಲಿಷ್ ಪುಸ್ತಕಗಳು. ಆಮೇಲೆ ಶಾಸ್ತ್ರೀಯ ಸಂಗೀತದಾಗ ಇಂಟ್ರೆಸ್ಟ್ ಹುಟ್ಟಿಸ್ತಾಕಿ ನೋಡ್ರಿ. ಸಂಗೀತ ಇಂಟ್ರೆಸ್ಟ್ ಇತ್ತು, ಆದ್ರೆ ಭಾವಗೀತ ಸಿನಿಮಾ ಹಾಡು ಇರ್ಲಿ. ಧಾರವಾಡದಾಗ ಅದು ಸಂಗೀತ ಅಲ್ಲ. ಧಾರವಾಡದಾಗ ಇದ್ದಾಗ ಏನಾಗ್ತಿತ್ತು ಅಂದ್ರೆ ಶಾಸ್ತ್ರೀಯ ಸಂಗೀತ ಭಾಳ ಕೇಳ್ತಿದ್ಲು. ಇಕ್ಕಿ ಜೋಡಿ ಕುಂದಗೋಳಕ್ಕೆ ನಾವು ಸ್ಕೂಟರ್ ಮೇಲೆ ಹೋಗಿ ರಾತ್ರಿ ಇಡೀ ಕೂತ ಕೇಳಿ ಬರ್ತಿದ್ವಿ. ನಮ್ಮ ಸಂಗೀತ ಸಾಮ್ರಾಜ್ಞನೇ ಅಲ್ಲ ಅದು. ಮೊದಲನೇ ಸಲ ಹೋದಾಗ ಬ್ಯಾಸರ ಬರ್ತಿತ್ತು ನನಗೆ, ಇದೇನಪ್ಪಾ ಅಂತಾರಂತ ಹೇಳಿ. ಆದ್ರೆ ಇಕ್ಕಿ ಜೋಡಿ ಹೋಗಿ ಅದು ಮಾತಾಡ್ಕೋತ ಏನ್ ಶುರು ಆತು ನನಗ. ಆ ಹಿಂದೂಸ್ತಾನಿದಾಗ ಇಷ್ಟು ದೊಡ್ಡ ಇದಾತಲ್ಲ, ದೊಡ್ಡ ಕ್ಷೇತ್ರ. ಇವತ್ತು ನನ್ನ ಕಡೆ ಎಷ್ಟು ಕಲೆಕ್ಷನ್ ಅವ, ಎಲ್ಲಾ ಗಾಯಕರು ಗಾಯಕಿಯರು ಕಲೆಕ್ಷನ್. ನನ್ನ ಕಡೆ ಕುಂದಗೋಳದೊಳಗೆ ನಾವು ಗಾಯಕರಾಗಿ ನಮಗೊಂದು 10 ನಿಮಿಷ ಅವಕಾಶ ಸಿಕ್ಕದಂದ್ರೆ ದೊಡ್ಡ ಸೌಭಾಗ್ಯ ಅಂತೀವಿ ನಾವು. ಮತ್ತೆ ಅವಾಗ ಭೀಮಣ್ಣ ಶುರು ಆಗೋದ ಮುಂಜಾನೆ 3:30. ರಾತ್ರಿ ಎಲ್ಲ ಜೂನಿಯರ್ಸ್ ಇರ್ತಿದ್ರು. ಜೂನಿಯರ್ಸ್ ಇರೋದು ನಸಿಕ್ಲೆ ಅವ್ರದ್ದು ಇರೋದು. ನಾವು ಅವ್ರದ್ದು ಎಂದೂ ಅವಾಗ 3 ದಿವಸಕ್ಕೆ ಇರ್ತಿತ್ತು. ನಾಡಿಗೇರ್ ವಾಡ ದಿವಸ ಕಾರ್ಯಕ್ರಮ ಬರ್ತಿತ್ತು ಮೊದಲು. ಈ ಒಂದಿನಕ್ಕೆ ಬಂದಾರ ಅವರು. ನಾವು ಧಾರವಾಡದಿಂದ ರಾತ್ರಿ ಸ್ಕೂಟರ್ ಮೇಲೆ ಹೋಗಿ ಇಬ್ರು ಗಂಡ ಹೆಂಡತಿ ಹೋಗಿ ರಾತ್ರಿ ಇಡೀ ಕೂತು ಕೇಳ್ಕೊಂಡ್ ಬರ್ತಿದ್ವಿ. ಅದನ್ನ ಹುಚ್ಚ ಹಿಡಿಸ್ತಾಕಿ. ಸೊ ಸಾಹಿತ್ಯದ ಬಗ್ಗೆ ಆಗ್ಲಿ, ಆಮೇಲೆ ಸಂಗೀತ, ಶಾಸ್ತ್ರೀಯ ಸಂಗೀತ ಬಗ್ಗೆ ಹುಚ್ಚ ಹಿಡಿಸ್ತಾಕ ಸಂತೋಷ ಅನಿಸ್ತದ ನಮಗೂ. ಇದ್ರಿ ಯಾಕಂದ್ರೆ ನೀವು ಏನು ಮಾಡ್ರೆ ಹೆಂಡ್ತಿಕೇನ್ ಹೇಳ್ತಾಳ ಅಂತ ಹಿಂಗ್ ತಾತ್ಸಾರ ಮಾಡಿಲ್ಲಲ್ಲ, ಅಲ್ಲಿ ಬರ್ತದ. ಯಾಕಂದ್ರೆ ಹೆಂಡತಿ ಶಾಣಕ್ಕಿದ್ರೆ ಸಾಮಾನ್ಯವಾಗಿ ಗಂಡಸ ಶಾಣೆ ಇದ್ದು ಸುಮ್ ಕೂಡಂತಾನೆ. ಯಾಕಂದ್ರೆ ತಾ ಕಲಿಬಾರ್ದು, ತನಕಿನ ಮುಂದೆ ಹೋಗ್ಬಾರ್ದು. ಇವತ್ತ ನಾಟಕಕ್ಕೆ ಮಾಡ್ಲಿಕ್ಕೆ ಬಂದಾಗ, ಹೆಣ್ಮಕ್ಳು ಬಂದಾಗ ಬಹಳ ಜನ ಹೇಳ್ತಾರ, ಇಲ್ರಿ ನಮ್ಮ ಮನೆಯವ್ರ ಲಾಯ್ಕ ಹಂಗಿಲ್ಲ ನಾಟಕ ಇಲ್ಲಿ ಬಂದದ ವಿಷಯ ಇದ್ರೆ. ಆದ್ರೆ ನಮ್ಮದು ಎಷ್ಟು ಇದು ಒಳ್ಳೇದಂದ್ರೆ ನೋಡಿ, ಗಂಡ ಹೆಂಡತಿ ಇಬ್ಬರಿಗೂ ಎಲ್ಲದ್ರಾಗ ಎಲ್ಲ ಹವ್ಯಾಸ ಸೇಮ್. ಸಾಹಿತ್ಯ, ಸಂಗೀತ, ನಾಟಕ ಮೇಡ್ ಫಾರ್ ಈಚ್ ಇರೋದ್ರಿಂದ ಏನಾಗ್ತದೆ, ನಾವ್ ಎಲ್ಲಾದ್ರಾಗೂ ಜೊತೆನೆ ಇರ್ತೀವಿ. ಪಲ್ಯ ತರೋದ್ರಿಂದ ಹಿಡಿದು ನಾಟಕ ಮಾಡೋ ತನಕ ನಾವ್ ಎಂದರ ಒಬ್ಬನ ಹೋದ್ರೆ ಕೇಳ್ತಾರೆ, ಯಾಕ್ರಿ ಮನೆಯವ್ರು ಬಂದಿಲ್ಲ ಕೇಳ್ತಾರ. ಅದು ಯಾಕಂದ್ರೆ ಆ ಜೊತೆಯಾಗಿನೇ ಪ್ರತಿಯೊಂದು ಮಾಡ್ಕೊತ ಬಂದೀವಿ. ಇವತ್ತು ನನ್ನ ಒಂದು ವ್ಯಕ್ತಿತ್ವ ಅಂತ ನಾನು ರೂಪುಗೊಂಡಿದ್ರೆ ಅದಕ್ಕೆ ಮುಖ್ಯ ಕಾರಣ ನನ್ನ ತಾಯಿ ಮತ್ತು ನನ್ನ ಹೆಂಡತಿ. ನಮ್ಗೆ ಭಾಳ ಸಂತೋಷ ಅನಿಸ್ತದೆ ನಿಮ್ಮ ಮಾತು ಕೇಳಿ. ಅರವಿಂದ್ ಅವರ, ನೀವು ನಿಮ್ಮ ಮನೆಯವರು ಈಗ ಪದ್ಮಾ ತಾಯಿ ನೀವಿಬ್ಬರು ಕೂಡ ಒಂದು ಸ್ಟೇಜ್ ಮೇಲೆ ನಾಟಕ ಮಾಡ್ತಿರ್ತೀರಿ. ಅವಾಗ ನಿಮಗೆ ಏನು ಫೀಲಿಂಗ್ಸ್ ಬರ್ತದೆ? ನೀವಿಬ್ಬರು ಗಂಡ ಹೆಂಡತಿ ಇರ್ತೀರಿ, ಪಾತ್ರಗಳು ಬೇರೆ ಇರ್ತದೆ, ಏನು ಫೀಲಿಂಗ್ಸ್ ಬರ್ತದೆ? ಒಂದು ಅದ್ರಾಗ ಅಡ್ವಾಂಟೇಜ್ ಭಾಳ ಅಂತ ಹೇಳ್ತೇನೆ. ಹೇಳ್ರಿ ಅದನ್ನ. ಯಾಕಂತಂದ್ರೆ ಉಳಿದವ್ರಿಗೆ ಗಂಡ ಹೆಂಡತಿ ಕೂಡ ಮಾಡಿದವ್ರಿಗೆ ಹೆಂಗ ಅನಿಸ್ತಾನ ಅನುಭವ ನನ್ಗೆ ಗೊತ್ತಿಲ್ಲ. ನಿಮ್ದು ಹೇಳ್ರಿ. ನಾನು ಏನು ಹೇಳ್ತೀನಿ, ಅಲ್ಲಿ ನಮ್ಮ ಸ್ಟೇಜ್ ಮೇಲೆ ನಾಟಕ ಮಾಡ್ಲಿಕ್ಕೆ ಅಂತ ಅನ್ಸಂಗೇ ಇಲ್ಲ ನಮ್ಗೆ. ಅದು ಬೇಕು. ಯೂಟರ್ನ್ ಅಂತ ನಾಟಕ ಮಾಡಿದ್ವಿ ನಾವು. ಯೂಟರ್ನ್ 2 ಪಾತ್ರ, 2 ತಾಸು 2 ಪಾತ್ರಗಳು. ಬೆಂಗಳೂರು ರಂಗಶಂಕರದಾಗ ಮಾಡಿದ್ರು. ಅರುಂಧತಿ ನಾಗರ್ ಕೂಡ ಬಂದು ಹೇಳಿದ್ರು, 2 ತಾಸು ಇಬ್ಬರೇ ಹೆಂಗ್ ಮಾಡ್ತೀರಿ ಅಂತ ನಂಗೆ ಅನ್ಸಿತ್ತು. ಯಾಕೆ ಏಕ ವ್ಯಕ್ತಿ ಪ್ರದರ್ಶನ ಇದ್ರು 45-50 ನಿಮಿಷ ಅಷ್ಟೇ. ಈಗೆಲ್ಲ ಮೊನ್ನೆ ಆಯ್ತಲ್ಲ, ಈಗ ಕಾಮವಾಲಿ ಸಕುಬಾಯಿ ಅಷ್ಟೇ 40 ನಿಮಿಷ ಇತ್ತದು. ಅದಕ್ಕೆ ಬಟ್ ಅವ್ರಂದ್ರು 2 ತಾಸು ಹೋದದ್ದು ಗೊತ್ತಾಗಲಿಲ್ಲ ನಮ್ಗೆ. ಹಂಗ ನೀವು ಇಬ್ರು ಮಾಡಿದ್ರಿ, ಮತ್ ನೀವು ಸ್ಟೇಜ್ ಮೇಲೆ ಮಾಡ್ಲಿಕ್ಕೆ ಅನಿಸ್ತೇ ಇಲ್ಲ ನಮಗಂತ. ಅದು ಕೆಮಿಸ್ಟ್ರಿ ಅಂತ ಏನ್ ಹೇಳ್ತೀವಲ್ಲ, ಆ ಬಾಂಡಿಂಗು, ಆ ಕೆಮಿಸ್ಟ್ರಿ ನಮ್ಗಿಬ್ಬರಿಗೆ ಸ್ಟೇಜ್ ಮೇಲೆ ಬಹಳ ಸಹಾಯ ಮಾಡ್ತಾರೆ. ಅಂದ್ರೆ ನೀವು ನಿಮ್ ಪಾತ್ರದೊಳಗೆ ಇಳಿದು ಬಿಡ್ತಿದ್ರಿ ಪೂರ್ತಿ. ಹೆಂಡಂತ ಅವ್ರು ತಿಳ್ಕೊತಿದ್ದಿಲ್ಲ, ಗಂಡ ಅಂತ ತಿಳ್ಕೊತಿದ್ದಿಲ್ಲ. ಅದನ್ನ ಗಂಡ ಹೆಂಡತಿ ಪಾತ್ರನೇ ಇರ್ಬೋದು ಅಥವಾ ಯಾವುದೇ ಪಾತ್ರ ಇರಬಹುದು. ಈಗ ಮೊದ್ಲೇ ನಾಟಕ ನಾನು ಮಾಡಿದಾಗ ಈ ಕೆಳಗಿನವ್ರದಾಗ ಅದ್ರಾಗೂ ಗಂಡ ಹೆಂಡತಿ ಪಾತ್ರ ಇರ್ತಿತ್ತು. ಒಂದು ಧರ್ಮಶಾಲಿ ಛತ್ರ ಇರ್ತದ, ಅದ್ರ ಮಾಲಕನ ಹೆಂಡತಿ ಆಕಿ. ಬಟ್ ಅಲ್ಲಿಯೂ ಕೂಡ ಆಕಿಗೆ ಬಹಳ ಇಂಪಾರ್ಟೆನ್ಸ್ ಪಾತ್ರ ಇತ್ತದು. ಹೌದು, ನನ್ನ ಸಾದಾ ಪಾತ್ರ ಇತ್ತು. ಆದ್ರೂ ಕೂಡ ಅಲ್ಲಿಂದ ನಮ್ದು ಏನು ಬೆಳವಣಿಗೆ ಸ್ಟಾರ್ಟ್ ಆಯ್ತು. ಪ್ರಮೋದ್ ಕಂಡು ಹಿಡಿದ್ರು. ಆಕಿ ಆಕ್ಟಿಂಗ್ ದಾಗ ಇವತ್ತು ಹೇಳ್ತೀನಿ ನನ್ಕಿಂತ ಆಕಿ ಚಲೋ ಮಾಡ್ತಾಳೆ. ನೋಡಿವ್ ನಾವು
ಆಕ್ಟಿಂಗ್ ನಿರ್ದೇಶನ ನನ್ ಚಲೋ ಅದ, ಬಟ್ ಆಕ್ಟಿಂಗ್ ಆಕಿ ಚಲೋ ಅದ. ಅಂದ್ರೆ ನೀವು ಸತ್ಯ ರೀತಿ ವಿಷಯಗಳನ್ನು ಹೊರಗೆ ಭಾವನೆಗಳನ್ನ ವ್ಯಕ್ತ ಮಾಡೋದು ಆಕಿಗೆ ಜಾಸ್ತಿ ಗೊತ್ತದ. ಅದು ಬಹಳ ಮಹತ್ವದ, ಜಾಸ್ತಿ ನಾಟಕದೊಳಗೆ ಬಹಳ ಮಹತ್ವದ. ಬರೀ ಒಂದು ಕಣ್ಣಿನಿಂದ ಇರ್ಬೋದು, ಒಂದು ಹುಬ್ಬಿನಿಂದ ಇರ್ಬೋದು, ಭಾವನೆಗಳ ದೊಡ್ಡದಲ್ಲ, ದೊಡ್ಡ ಉತ್ತರ ಕೊಡ್ತಾವ ನಮಗವು. ಅದರಿಂದ ಏನಾಗ್ತದೆ, ಗಂಡ ಹೆಂಡತಿ ನಾವು ಒಬ್ರು ಅರ್ಥ ಮಾಡ್ಕೊಂಡು ಮಾಡೋದ್ರಿಂದ ಅಕ್ಕಿ ಭಾವನೆಗಳಿಗೆ ನಾವು ಸ್ಪಂದಿಸ್ಕೋತಾ ಹೋದ್ರೆ ನಾನು ಆಕ್ಟಿಂಗ್ ಚಲೋ ಆಗ್ಬಿಡ್ತದೆ. ನಮ್ಮದು ಮೇನ್ ಇಬ್ಬರದು ನಾಟಕ ಮಾಡಿ ಪ್ರಶ್ನೆ ಇದೆ, ಒಂದು ಉತ್ತರದಲ್ಲೇ. ಈಗ ಯಾವುದೇ ನಾಟಕದಾಗ ಈಗ ನೀವು ಹಾಡ್ತಿರ್ತೀರಿ, ಈಗ ಇಬ್ಬರು ಜುಗಲ್ ಮಂದಿ ನಡೆದಾಗ ಅವ್ರು ಎಷ್ಟು ಪ್ರತಿಸ್ಪರ್ಧಿ ಜಾಸ್ತಿ ಸ್ಟ್ರಾಂಗ್ ಆಗ್ತಾರೆ, ಅಷ್ಟು ಈ ಸ್ಪರ್ಧಿನೂ ಜಾಸ್ತಿ ಆಗ್ತಾರೆ. ಅವ್ರು ವೀಕ್ ಆದ್ರೆ ಇವರು ವೀಕ್ ಆಗ್ತಾರೆ. ಹಂಗ ನಾಟಕದಾಗ ಕೂಡ ಸ್ಟೇಜ್ ಮೇಲೆ ನಿಮ್ಮ ಕೋ ಆಕ್ಟರ್ ಎಷ್ಟು ಸ್ಟ್ರಾಂಗ್ ಇರ್ತಾರಲ್ಲ ಅಷ್ಟು ನೀವು ಸ್ಟ್ರಾಂಗ್ ಆಗ್ತೀರಿ. ಅದು ನನಗೆ ಮುಖ್ಯ ಕಾರಣ ಸಿಗ್ಲಿಕ್ಕೆ ಅಂದ್ರೆ ನನ್ನ ಹೆಂಡತಿ ಬಹಳ ಚಲೋ ಮಾಡ್ತಿದ್ಲು, ಅದಕ್ಕಿಂತ ನಾ ಚಲೋ ಮಾಡ್ಬೇಕು ಅಂತ ನಾ ಸ್ಪಂದಿಸ್ತಿದ್ದೆ, ಅದರಿಂದ ಇಬ್ಬರದು ಚಲೋ ಆಗ್ತಿದೆ, ಉತ್ತರ ಒಳ್ಳೆ ಸಿಗ್ತ. ಹಿಂಗಾಗಿ ಯಾರೋ ನಮ್ಮ ನಿರ್ದೇಶಕರಿದ್ರು ನಮ್ಗೆ ಯಾವಾಗಲೂ ಮತ್ತೊಂದು ಹೇಳ್ತಾನೆ, ಬೇರೆ ಕೆಲವು ನಟಿಯರ ಜೊತೆ ನಾನು ಕೆಲವು ನಾಟಕ ಮಾಡಿದೆ, ನನಗ ಬಹಳ ಕಷ್ಟ ಆಯ್ತು. ಹೌದು, ಇನ್ಫ್ಯಾಕ್ಟ್ ನಾನು ಸಂಧ್ಯಾ ದೇಶಪಾಂಡೆ ನಿಮ್ಗೆ ಗೊತ್ತದ, ಸಂಧ್ಯಾ ದೇಶಪಾಂಡೆ ನಿರ್ದೇಶಕರು ನಮ್ಮ ಜೊತೆಗೆಲ್ಲ ಮೊದಲು ಇದ್ರು ಅವರೆಲ್ಲ. ಅವ್ರ ಕಡೆನೂ ನಾನು ನಾಟಕ ಮಾಡೀನಿ. ಅವ್ರು ಒಂದು ನಾಟಕದಾಗ ನಾನು ಮಿಸಸ್ ಬಿಟ್ಟು ಬೇರೆ ಅವ್ರನ್ನ ನನ್ನ ಲೀಡ್ ರೋಲ್ ಕೊಟ್ಟರು. ಓಕೆ, ರೊಮ್ಯಾಂಟಿಕ್ ಸೀನ್ ಇತ್ತು ಅದ್ರಾಗ. ಹೌದು, ರೊಮ್ಯಾಂಟಿಕ್ ಸೀನು ನನಗೆ ಇಷ್ಟು ತ್ರಾಸ ಆಗ್ತಿತ್ತು, ಬೈತಿದ್ರು ಹಂಗ ಅವ್ರು, ಕಾಯೋ ಕುಲ್ಕರ್ಣಿ ಸರ್ ನೀವು ಎಲ್ಲ ಚಲೋ ಮಾಡ್ತೀರಿ, ಈ ನಾಟಕದಾಗ ಈ ರೊಮ್ಯಾಂಟಿಕ್ ಸೀನ್ ಮಾಡಕ್ ಆಗೋಲ್ತ ಯಾಕೆ ನಿಮಗ ಅಂತ ಫೀಲಿಂಗ್ಸ್ ಒಳಗಿಂದ. ಅದು ನಾನು ಹೆಂಡತಿ ಇದ್ರೆ ಎಷ್ಟು ಈಸಿಯಾಗಿ ನಾವು ಬರ್ತಿತ್ತು, ಅದು ಬೇರೆಯವ್ರಿದ್ದಾಗ ನನಗೆ ಸ್ವಲ್ಪ ಕಷ್ಟ ಅನಿಸ್ತು. ಸರಳವಾದಂತ ಸಹಜವಾದಂತದ್ದು ಇರ್ತಿತ್ತದು, ನಿಮಗೆ ಅರಿವಿಲ್ದೆ ಆಗ್ತಿತ್ತದು. ಮನೆಯಾಗಿದ್ದಂಗ ಅನ್ಕೊಂಡು ಸ್ಟೇಜ್ ಮೇಲೆ ಮಾಡುವಾಗ ಮಂದಿ ಅದ ಅಂತಿದ್ರು, ಏನ್ರಿ ನಿಮ್ದು ಆಕ್ಟಿಂಗ್ ಅನಿಸ್ತಿದ್ದಿಲ್ಲ ಅಷ್ಟು ಚಂದ ಮಾಡ್ತಿದ್ರಿ ಅಂತ. ಸೊ ಅದೊಂದು ಒಂದು ದೈವ ಅಂತ ಹೇಳ್ಬೋದು. ನಾವು ಗಂಡ ಹೆಂಡತಿ ಇಬ್ರು ಒಳ್ಳೆ ಆಕ್ಟರ್ ಮಾಡಿ ಒಂದು ಸ್ಟೇಜ್ ಮೇಲೆ ಇಂತ ಒಂದು ಇದನ್ನ ಕೊಡೋದು ಒಂದು ದೈವ ಇಲ್ರಿ ಮತ್ತಿದ್ರೆ. ಬಟ್ ಬಹಳ ಚಲೋ ಕೆಮಿಸ್ಟ್ರಿ ಆಗ್ತದೆ ಗಂಡ ಹೆಂಡತಿ ಕೂಡಿ. ಈಗ ನಮ್ಮ ಮಾಲತಿ ಮತ್ತ ಇದ್ದಾರಲ್ಲ ಸರ್ದೇಶ್ ಪಾಂಡೆ, ಮಾಲತಿ ಶರ್ಮಾ ಅವರು, ಅವರು ಇಬ್ರು ಒಳ್ಳೆ ದೊಡ್ಡ ಕಲಾವಿದರು. ಕೆಲವು ಉದಾಹರಣೆಗಳವ ಗಂಡ ಹೆಂಡತಿ ಕೂಡ ಬಹಳ ಮಂದಿ ಇದ್ದಾರೆ, ಬಹಳ ಮಂದಿ ಇದ್ದಾರೆ. ನೀವು ನಾಟಕದ ಬಂದಾಗ ಮತ್ತೊಂದು ಹೇಳ್ತೀನಿ, ಶ್ರೀಪತಿ ಮಂಜನ್ ಮೇಲೆ ಅವ್ರ ಮಿಸೆಸ್ ಇದ್ದಾರೆ, ಶೋಭಾ ಹೌದಾ. ಶ್ರೀಪತಿ ಸರ್ ದೊಡ್ಡ ಆಕ್ಟರು, ದೊಡ್ಡ ಡೈರೆಕ್ಟರ್, ಆದ್ರೆ ಅವ್ರ ಮನೆಯವರು ನಾಟಕ ನೋಡ್ತಾರ. ಶ್ರೀಪತಿ ಸರ್ ಎಂದು ತಮ್ಮ ಹೆಂಡತಿ ಕಡೆ ನಾಟಕ ಮಾಡಿಸ್ಲಿಲ್ಲ, ನಾ ಮಾಡಿಸಿದೆ ನೋಡ್ರಿ. LIC ಆಗಿದ್ದಾಗ ನಾನು ಮ್ಯಾನೇಜರ್ ಇದ್ದೆ, ಶೋಭಾ ಅವ್ರು ನನ್ನ ಕಡೆ ಕೆಲಸ ಮಾಡ್ತಿದ್ರು ನನ್ನ ಬ್ರಾಂಚ್ನಾಗ. ಒಂದು ಮಹಿಳಾ ದಿನಾಚರಣೆಗೆ ಅವ್ರನ್ನ ಸ್ಟೇಜ್ ಮ್ಯಾಚ್ ತರಿಸಿದಾಗ ಶ್ರೀಪತಿ ಸರ್ ಬಂದು ಕೂತ್ ನಾಟಕ ನೋಡಿ ಆಮೇಲೆ ಹೇಳಿದ್ರು, ಡಾಕ್ಟ್ರೆ ನನಗೆ ಮಾಡಿಸಕ್ಕಾಗಲಿಲ್ಲ, ನೀವು ಮಾಡಿಸಿಲ್ಲ, ಹೆಂಡತಿ ಕಡೆ ಆಕ್ಟಿಂಗ್ ಮಾಡಿಸಿದ್ರಿ ಅಂತ ಹೇಳಿ. ಸೊ ಅಂದ್ರೆ ಕೆಲವೊಂದು ಆನಂದ ಕ್ಷಣಗಳು ಅಥವಾ ಒಂದು ಇಂಥ ಶ್ರೀಪತಿ ಸರ್ ಹೇಳಿದಾಗ ನಂಗೆ ಬಹಳ ಖುಷಿ ಆಯ್ತು. ಮತ್ತು ಆ ಶೋಭಾನು ಅಷ್ಟೇ ಖುಷಿಯಿಂದ ಮಾಡಿದ್ರು, ಇಲ್ರಿ ಸರ್ ನೀವು ಮಾಡಿಸಿದ್ರೆ ನನ್ನ ಕಡೆ ನೋಡ್ರಿ, ನಮ್ ಗಂಡು ಮಾಡ್ಸಕ್ಕಾಗಲಿಲ್ಲ ಅಂತ ಅವರು. ಅರವಿಂದ್ ಅವರ, ನಾವು ಈಗಿನ ಹುಡುಗರ ಬಗ್ಗೆ ಮಾತಾಡೋಣ. ಈಗ ನಾನು ಅಭಿನಯ ಮಾಡ್ತೀನಿ ಅಂತ ಬೇಕಾದಷ್ಟು ಹುಡುಗರು ಬರ್ತಾರೆ, ಗಂಡು ಹುಡುಗರು, ಹೆಣ್ಣು ಹುಡುಗರು. ಅವ್ರ ಹತ್ರ ನ್ಯಾಚುರಲ್ ಟ್ಯಾಲೆಂಟ್ ಇರ್ತದೋ ಇಲ್ಲೋ, ಒಟ್ಟು ಮಾಡಬೇಕು, ಸ್ಟೇಜ್ ಏರ್ಬೇಕು. ನೀವು ಅಂತ ಹುಡುಗರು ನಿಮ್ಮ ಕೈ ಒಳಗೆ ಸಿಕ್ಕ ನೀವು ಹೆಂಗೆ ಪಳಗಿಸ್ತೀರಿ? ಈಗ ಒಂದು ಮೂಲ ಹೆಂಗಿರ್ಬೇಕು ಅಂತ ಹೇಳ್ತೀನಿ. ನೀವು ಸಂಗೀತದಾಗ ವಿದ್ವತ್ತು ವಿದ್ವಾನ್ ಎಲ್ಲ ಇರ್ಲಿ. ಈಗ ನಿಮ್ಮ ಕಡೆಗೆ ಹೌದು ಪ್ರಾಬ್ಲಮ್ ಎಲ್ಲಿ ಆಗ್ತದೆ ಅಂತಂದ್ರ, ತಂದೆ ತಾಯಿ ಅಥವಾ ಎಸ್ಪೆಷಲಿ ತಾಯಿ ತಮ್ಮ ಮಗುನ್ ಕರ್ಕೊಂಬಂದ್ ನಿಮ್ ಕಡೆ ಬಿಟ್ಟಾಗ ಏನ್ ಹೇಳ್ತಾರ, ಇಲ್ರಿ ನಮ್ಮ ಮಗು ಏನು ಒಂದ್ ತಿಂಗಳಿಗೆ ಅಂದ್ರೆ ಸ್ಟೇಜ್ ಮೇಲೆ ಹಾಡ್ಬೇಕು, ಈ ಎಕ್ಸ್ಪೆಕ್ಟೇಷನ್ ಏನೋ ನೋಡ್ರಿ, ಇವು ತಪ್ಪು ಎಕ್ಸ್ಪೆಕ್ಟೇಷನ್. ಅಂದ್ರೆ ನಿಮ್ಮ ಕ್ಷೇತ್ರದೊಳಗೂ ಅವ ಅಂದ್ರೆ ಖಂಡಿತವಾಗಿ ಅವ. ನಾ ಏನ್ ಹೇಳ್ತೀನಿ, ಈಗ ಒಮ್ಮೆಲೆ ನೀವು ಅನ್ನ ಇಟ್ಟ ತಕ್ಷಣ ಊಟ ಮಾಡ್ತೀರಿ ಅಂತ ಆಗುದಿಲ್ಲ, ಸಾಧ್ಯ ಇಲ್ಲ. ಟೈಮ್ ಕೊಡ್ಬೇಕು, 10 ನಿಮಿಷ 20 ನಿಮಿಷ. ಹಂಗ ಇಲ್ಲೂ ಕೂಡ ಒಂದು ಕಲೆ ಸಾಧ್ಯ. ನೀವೇ ಒಂದು ಉದಾಹರಣೆ ಇದ್ದಿರಲ್ಲ, ಬೆಂದ್ ಹೋಗಿರಲಿಲ್ಲ, ಕುದಿ ನೀರೊಳಗೆ ಬೆಂದ್ ಹೋಗಿರಲಿಲ್ಲ. ಆದ್ರೆ ಒಂದು ಕಮಿಟ್ಮೆಂಟ್, ಎರಡನೇದ್ದು ಪ್ಯಾಷನ್, ಒಂದು ಮಾಡ್ಬೇಕನ್ನೋ ಹುಚ್ಚು. ಹೇಳ್ತೀನಿ ಚಟಾನ ಅಂತ ಹೇಳ್ತೀನಿ. ನಾ ಅದಕ್ಕೆ ಅಲ್ಲ, ಅದನ್ನ ನೋಡ್ಕೊಂಡೆ ಕೇಳಿನ ಪ್ರಶ್ನೆ ಹುಚ್ಚಿರ್ಬೇಕು, ಪ್ಲಸ್ ಕಮಿಟ್ಮೆಂಟ್ ಇರ್ಬೇಕು. ನಾನು ಡಿಸಿಪ್ಲಿನ್ ಬಗ್ಗೆ ಬಹಳ ನಂದು ಹೇಳ್ತೀನಿ. ನಾ ಮೊದಲೇ ಪಾತ್ರಗಳನ್ನ ಸಿಲೆಕ್ಟ್ ಮಾಡಿದಾಗ ಅವ್ರಿಗೆ ಹೇಳ್ತೀನಿ, 25 ದಿವಸಕ್ಕೆ ನನಗೆ 2 ರಿಂದ 3 ತಾಸು ನೀವು ಕೊಡೋ ಹಂಗಿದ್ರೆ ನೀವು ಬರ್ರಿ, ಇಲ್ಲ ಬರ್ರಿ, ಇಲ್ಲ ಬರ್ಬೇಡ್ರಿ. ಹೌದು, ಬರಬ್ರಿ. 5 ಗಂಟೆ ಅಂದ್ರೆ 5 ಗಂಟೆ ಇರಬೇಕು. ಕರಾರಗಳನ್ನು ಹಾಕ್ಬೇಕು ನಾವು. ನನ್ನ ಟೈಮಿಂಗ್ ನಂಗೆ ಮೊದ್ಲಿಂದ ನನ್ನ ಮಂದಿ ನಂಗೆ ಕ್ಲಾಕ್ ಅಂತ ಹೆಸರು, ಯಾಕೆ ನಂಗೆ ಟೈಮಿಂಗ್ ಬಗ್ಗೆ ಬಹಳ ಹಂಗೆ ಕೊಟ್ರೆ. ಇವತ್ತು ನೋಡ್ರಿ, ನೀವು ನೋಡಿದ್ರೆ ನಮ್ಮ ನಾಟಕಗಳನ್ನೆಲ್ಲ ನೋಡಿ ಬೇಕಾದ ಅದ್ರೊಳಗೆ 50% ಅರ್ಧಕ್ಕರ್ಧ ಹೊಸ ಬರುತ್ತಾರೆ. ಹೌದು, ಆದ್ರೆ ಸ್ಟೇಜ್ ಮೇಲೆ ಇವತ್ತು ಭಾಳ ಒಳ್ಳೆ ಮಾಡ್ಲಿಕತ್ತಾರೆ. ಅದಕ್ಕೆ ಮುಖ್ಯ ಕಾರಣ ನಾನು ಮಾಡಿಸಿರ್ಬೋದು, ಅದಕ್ಕಿಂತ ಮುಖ್ಯವಾಗಿ ಅವರೆಲ್ಲ ಮಾಡಬೇಕು ಅಂತ ಒಂದು ಛಲ, ಪ್ಲಸ್ ಅವ್ರ ಕಮಿಟ್ಮೆಂಟ್ ಕೊಟ್ರೆ. 3 ತಾಸು ದಿವಸ 25 ದಿವಸ ಕೊಟ್ರೆ ಆ ಎಂತ ಕಲ್ಲಿದ್ರು ನಾನು ಅದನ್ನ ಮೂರ್ತಿ ಮಾಡ್ತೀನಿ ಅಂತ ವಿಶ್ವಾಸ ನನಗದ. ಅಂದ್ರೆ ಉತ್ತಮ ನಿರ್ದೇಶಕನ ಭರವಸೆ ಅಲ್ಲಿ ಸಿಗ್ತದ. ನಾನು ಹಂಗ ಕಲ್ತೀನಿ, ನಾನು ರಾಣ ಇದ್ದೆ, ನನಗೂ ಏನೂ ಗೊತ್ತಿರ್ಲಿಲ್ಲ. ಈ ಜಯತಿ ಜೋಶಿ ಇರ್ಬೋದು, ಪ್ರಮೋದ್ ಇರ್ಬೋದು, ಶ್ರೀಪತಿ ಸರ್ ಇರ್ಬೋದು, ಶಿರೀಶ್ ಜೋಶಿ ಇರ್ಬೋದು, ಇವರೆಲ್ಲಾರು ನಮ್ಮನ್ನ ಆ ರೀತಿ ತಂದಾಗ ಈಗ ನಮ್ಮ ಕೈಯಾಗ ಅಂತವ್ರು ಸಿಕ್ಕಾಗ ನಾವು ಮಾಡಿಸ್ಬೇಕು. ಇವತ್ತು ನಿಮ್ಮಲ್ಲಿ ಇಂಟರ್ವ್ಯೂ ನೋಡಿ ನಾ ಪ್ರತಿಭಾ ಕಳ್ಳಿಮಠ ಅವರು, ಮತ್ತ ಅವ್ರು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ
ಹೌದು. ಭಾಳ ಧಾರವಾಡದಾಗ ಸುಧಾ ಅಂದ್ರು ಇಲ್ಲ ಹೇಳ್ಯಾರ ಅವರು ಮೊದ್ಲೇ ಸಲನೇ ಏನೇನ್ರಿ ಅಂತ ಏನೇನು ಮಾಡಿಸಿದ್ರು ಅವ್ರ ಕಡೆ ಅಂತ. ಅವ್ರು ಇವತ್ತು ಅಂತ ಅವ್ರಿಗೆ ಏನು ಬರ್ತಿದ್ದಿಲ್ಲ ಸ್ಟಾರ್ಟಿಂಗ್, ನಾವು ಬರ್ತಿದ್ದಿಲ್ಲ ಆಕಿನ ಅಂದ್ರೆ ಪ್ರತಿಭಾನೇ ನಮಗೆ ಹೇಳ ನನಗೇನು ಬರ್ತಿದ್ದಿಲ್ಲ ಅಂತ. ಪ್ರತಿಭೆ ಇತ್ತು ಅವರಲ್ಲಿ, ಪ್ರತಿಭೆ ಇತ್ತು. ಅದನ್ನ ಗುರುತಿಸಿ ಅದನ್ನ ಹೆಂಗ ಮಾಡ್ಬೇಕು ಅಂತ ಹೇಳಿಕೊಟ್ಟ ಕಲಿತ್ರು ಅವ್ರು. ಪಾಪ ಇಷ್ಟು ಮನಿ ದೂರದ ಮನೆಯಿಂದ ಕುವೆಂಪು ನಗರದಿಂದ ನಮ್ಮ ಗುರುಪ್ರಸಾದ್ ನಗರ ಬರ್ತಿದ್ರು. ಅವ್ರಾತು ನಮ್ಮ ಡಾಕ್ಟರ್ ಭಟ್ಟಲ್ ಮೇಡಮ್, ನಿರ್ಮಲಾ ಭಟ್ಟಲ್ ಮೇಡಮ್, ಅವರು ಪಂಚಕನ್ಯಾ ಪಾತ್ರಕ್ಕೆ ಅವ್ರು ಬಂದು, ಸರ್ ನಾನು ನಿಮ್ಮ ಕಡೆ ಡೈರೆಕ್ಷನ್ ಮಾಡಬೇಕು, ನಂದು ಅಲ್ರಿ ನಿಮ್ಮ ಮನಿ ಅಲ್ಲಿ, ನೀವು ಇಲ್ಲಿ ಬರಬೇಕು. ಅದು ಆನ್ಲೈನ್ ಮಾಡಿದ್ನ ಫಸ್ಟ್ ನಮ್ಮ ಮನ್ಯಾಗ. ಇಲ್ಲ ಸರ್ ಎಷ್ಟ ಕಷ್ಟ. ಪಾಪ 5 ಗಂಟೆಗೆ 2-3 ಬಸ್ ಚೇಂಜ್ ಮಾಡಿ ಬಂದ್ರೆ ರಾತ್ರಿ 8-8ವರೆಗೆ ಹೋಗ್ತಿದ್ರಿ ಅವ್ರು. ಯಾರಿಗಾರ ಹೇಳ್ತಿದ್ರು ಸ್ವಲ್ಪ ಬೋಗಾರ ರಸ್ತೆಗೆ ಬಿಡ್ರಿ ಪಾಪ. ಅಷ್ಟು ಕಷ್ಟಪಟ್ಟದಕ್ಕೆ ಮೈಸೂರಾಗ ಎಲ್ಲಾರ ಪೈಕಿ ಅವ್ರದ್ದೇ ಬೆಸ್ಟ್ ಆಕ್ಟಿಂಗ್, ಇಷ್ಟು ಚಂದ ಅಪ್ರಿಸಿಯೇಷನ್ ಸಿಕ್ತ ಅವ್ರಿಗೆ. ಅವ್ರಂದ್ರು ಸರ್ ನಾ ಇವತ್ತು ಧನ್ಯ ಆದ ನೋಡ್ರಿ. ಧನ್ಯ ಅಲ್ಲ, ಜನ್ಮ ಸಾರ್ಥಕ ಅಲ್ಲ. ಅವಾಗ ಈಗ ನೀವು ಹೆಂಗ ನೀವು ಶಿಷ್ಯರು ಧನ್ಯರಾದ ನಿಮ್ಗೆ ಹೆಂಗ್ ಖುಷಿ ಸಿಗ್ತದ, ಹಂಗ ಖುಷಿ ನನಗೆ ಸಿಗ್ತದ, ನಿಮಗೆ ಸಿಗ್ತದಲ್ಲ. ಈಗೀಗ ನಂಗೆ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಆಕ್ಟಿಂಗ್ ಗಿಂತ ಡೈರೆಕ್ಷನ್ ನನಗೆ, ಯಾಕಂದ್ರೆ ನನಗೆ ಕೂಸದು ನಾ ಬೆಳೆಸಿದಾಗ ಕೂಸು ದೊಡ್ಡದಾದ್ಮೇಲೆ ಹೆಂಗ ಮಂದಿ ಚಲೋದ್ರಿ ಅಂತಾರಲ್ಲ ಹಂಗ ನನಗೀಗ. ಸೊ ಖಂಡಿತವಾಗಿಯೂ ಹೊಸ ಕಲಾವಿದರು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದು ಒಂಥರ ಕಮಿಟ್ಮೆಂಟ್ ಇದ್ದು ಬಂದ್ರೆ ನನ್ನ ಕಡೆಗೆ ಅವ್ರನ್ನ ಕಲಾವಿದ ಮಾಡೋ ಜವಾಬ್ದಾರಿನೇ ಅಂತ. ಯಾಕೆ ನಮಗೂ ಸಂತೋಷ ಅನಿಸ್ತದ. ಯಾಕಂದ್ರೆ ನೀವೇನಾಗ್ಯದಲ್ಲ ಒಂದು ಗುರಿ ಮುಟ್ಬಿಟ್ಟಿರಿ, ಹಿಮಾಲಯ ಪರ್ವತ ಏರ್ಬಿಟ್ಟಿರಿ. ನಿರ್ದೇಶಕರಾಗಿ ಉಳ್ಕೊಳ್ಳೋದು ಒಳ್ಳೇದು. 100 ಮಂದಿ ಜನ ತಯಾರಾಗ್ತಾರಲ್ಲ ಖಂಡಿತವಾಗಿ. ಯಾಕಂದ್ರೆ ನಿರ್ದೇಶಕ ಒಬ್ಬರೇ ಇರ್ತಾರೆ, ಇವು ಅಭಿನಯ ಮಾಡ್ತೀನಿ ಅನ್ನೋರು 1000 ಮಂದಿ ಇರ್ತಾರೆ. ನಿರ್ದೇಶಕರು 50 ಜನ ಎಂದೂ ಇರೋದಿಲ್ಲ, ಬೆರಳು ಎಣಿಕೆ ಒಳಗೆ ಇರ್ತಾರೆ. ಅವ್ರೇನು ಮಾಡಬೇಕು, ತಮ್ಮ ಕೊಡುಗೆ ಇವರಿಗೆ ಹಾಕಿಬಿಡ್ಬೇಕು. ಯಾಕಂದ್ರೆ ಎಷ್ಟೊಂದು ಜನರಿಗೆ ಸಂತೋಷ ಆಗ್ತದೆ. ಆಮೇಲೆ ನಿಮಗೆ ವಿವಿಧ ರೀತಿಯ ನಾಟಕಗಳನ್ನು ತಯಾರು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇವ್ರ ಕಡೆಯಿಂದ ಇದನ್ನು ಮಾಡಿಸ್ಬೇಕು, ಇವ್ರ ಕಡೆಯಿಂದ ಇದನ್ನು ಮಾಡಿಸ್ಬೇಕು, ನಿಮಗೂ ಒಂದು ಹುಚ್ಚು ಹಿಡಿತದೆ. ಆ ಮಕ್ಕಳೆಲ್ಲ ಸಿಕ್ಕಾಗಿದ್ದಾರೆ. ಈಗ ಯಶವಂತ್ ಸರೇಶ್ ಪಾಂಡೆ ಸ್ಟೇಜ್ ಮೇಲೆ ಹೇಳಿದ್ರು ನೋಡ್ರಿ. ಹೌದು, ಹೇಳಿದ್ರಲ್ಲ ಅವ್ರು. ಯಾಕಂದ್ರೆ ನಾವು ಒಬ್ಬರೇ ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ, ಬೆಳೆಸೋದು ಏನದಲ್ಲ, ಬೆಳೆಸೋದು ಬೇಕು. ಬೆಳೆಸೋರು ಸಿಕ್ಕರೆ ಬೆಳೆಯೋರು ಭಾಳ ಮಂದಿ ರೆಡಿ. ನನ್ನ ದೃಷ್ಟಿನ ಅಷ್ಟೇ, ನಾವು ಬೆಳೆಸಬೇಕು. ನಮ್ಮ ಅರವಿಂದ್ ಪಾಟೀಲ್ನ ಕುವೈತ್ದಾಗ ಮಾಡಿದ್ರು ನಾಟಕ, ಬಟ್ ಹಿಂಗ್ ಸಿಸ್ಟಮ್ಯಾಟಿಕ್ ನಾಟಕ ಮಾಡಿಲ್ಲ. ಇಲ್ಲಿ ಬಂದ ಮೇಲೆ 2 ನಾಟಕ ಮಾಡಿದ್ರು, 2 ವಿಭಿನ್ನ ಪಾತ್ರ. ಒಂದು ಪೂರ್ತಿ ಕಾಮಿಡಿ, ಒಂದು ಚೀಫ್ ಮಿನಿಸ್ಟರ್ ಮೊನ್ನೆ ಮರಣ ಮೃದಂಗ ನೋಡಿದ್ರಿ. ಮರಣ ಮೃದಂಗ ನೋಡಿದಿವೆಲ್ಲ, ಚಂದ ಭಾವನೆಗಳು, ಭಾಳ ಚಂದ್ರಿ, ಭಾಳ ಚಂದ. ಅಲ್ಲ ಒಬ್ಬ 23 ವರ್ಷದ ಹುಡುಗ 80 ವರ್ಷದ ಪಾತ್ರ ಮಾಡ್ತಾನೆ, 19 ವರ್ಷದ ಹುಡುಗ ಮಾಡ್ತಾನೆ. ಅದ್ರೊಳಗೆ ಮ್ಯಾಕ್ಸಿಮಮ್ 23ರಿಂದ 24 ತನಕ ಅಷ್ಟೇ ಇದ್ರು ಅವ್ರು. ಅವರೆಲ್ಲ ವಯಸ್ಸು ಮೀರಿ ಪಾತ್ರಗಳನ್ನ ಮಾಡಿದ್ರು ಅವ್ರು. ಅರವಿಂದ್ ಬೈದನ್ನ ಭಾಳ ಪಾಪ ಬೈಸೋತಾರ, ನಾವು ಹಂಗ ಕಲ್ತೇವಿ. ಬಟ್ ಮೊದ್ಲು ಅಂತಿದ್ರು ನಮ್ಗೆ ಮರಾಠಾಗ ಒಂದು ಇತ್ತು, ಚಡಿ ಚಮಚಮ್ ವಿದ್ಯಾ ಗಮ್ ಗಮ್. ಈಗಿನ ಮಂದಿ ಗೊತ್ತಿಲ್ಲ, ಎಲ್ಲ ಮರ್ತು ಬಿಟ್ಟಾರ ಈಗ. ಹಂಗ ನಮ್ಮ ನಾಟಕದಾಗನು ಬೇಕ್ರಿ, ನೀವು ಕಲಿಬೇಕಾದ್ರೆ, ಯಾಕಂದ್ರೆ ಅವ್ರಕ್ಕಿಂತ ಹೆಚ್ಚು ಕಷ್ಟ ನಂಗೆ ಆಗ್ತಿರ್ತಾರೆ. ನಂಗೆ ನಿದ್ದೆ ಹತ್ತಿರಂಗಿಲ್ಲ, ಜಾಸ್ತಿ ಆಗಿರ್ತದೆ. ಆ ನೋವು ನಮಗೆ ಇರ್ಬೇಕದು. 25 ದಿವಸ ನಾನು ಮಾಡಿದ್ದಕ್ಕೆ ಕೊನೆ ಕ್ಷಣದಾಗ ಸ್ಟೇಜ್ ಮೇಲೆ ಎಲ್ಲಾ ಚಲೋ ಅಂದ್ಕೊಳ್ಳೆ ಮುಗಿದೋದು. ಮಾಡಿದವ್ರು ಅವರು, ಅವ್ರಿಗೆ ಸಿಗಬೇಕು. ಬಟ್ ನಿರ್ದೇಶಕ ಅನ್ನೋ ಹಿಂದೆ ಏನು ಆಡಿಸ್ತಾನಲ್ಲ ಗೊಂಬೆ ಆಟ, ಪಟ್ಟ ಕಿರೀಟ ಸಿಗೋದು ನಿರ್ದೇಶಕಿಗೆ ಸಿಗ್ತದ್ರಿ. ಕೆಟ್ಟ ಹೆಸರು ಸಿಗ್ತದ, ಒಳ್ಳೆ ಹೆಸರು ಸಿಗ್ತದೆ. ಹಿಂಗ ನಾವು ಶ್ರಮ ಪಟ್ಟಿರ್ತಾನ, ಈ ಮಕ್ಕಳಿಂದ ಅವನಿಗೆ ಕೆಟ್ಟ ಹೆಸರು ಸುಳ್ಳೇ ಹೋಗ್ತದ. ಅವ ಹೇಳೇ ಹೇಳ್ತಿರ್ತಾನ ನಿರ್ದೇಶಕ ಇದ್ರೆ, ಬಟ್ ಆ ಫಲ ಸಿಗೋದು ಅವ್ರಿಂದ ಸಿಗ್ತದೆ. ಹೌದಲ್ಲ ಅರವಿಂದ್ ಅವರ, ಇನ್ನು ಕೊನೆಯ ಘಟ್ಟಕ್ಕೆ ನಾವು ಬರೋಣ. ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮಗೇನು ಅನ್ನಿಸ್ತದ? ನಮ್ಮೂರ ಬಾನುಲಿ ಕೇಂದ್ರ ಯಾಕಂದ್ರೆ ಇದು ಬಹಳ ಜನರನ್ನ ಮುಟ್ತಾ ಇದೆ. ಪ್ಲಸ್ ವಿವಿಧ ಇವು, ಯಾಕೆ ನನಗೆ 90.8 ನಾ ರೇಡಿಯೋದಾಗ ನಾನು ಕಾರ್ನ್ಯಾಗ ಹಚ್ಚಿರ್ತೇನೆ. 90.8 FM 90.8 FM ಹಚ್ಚಿರ್ತಾನೆ, ಹಾಡು ಬರ್ತಿರ್ತಾವ. ಅದು ಯಾಕೆ ಅಂತಂದ್ರೆ ಮೊನ್ನೆ ನನ್ನ ಡ್ರೈವರ್ನ ತಗೊಂಡು ಎಲ್ಲೋ ಹೋಗಿದ್ದು ನಾನು. ಅದ್ರಾಗ ಹುಬ್ಳಿಯಿಂದ ಏನೋ ಬರ್ಬೇಕಾದ್ರೆ ಅವ್ನು 90.8 ಹಚ್ಚಿದ್ದ ಬರ್ಬೇಕಾದ್ರೆ ಬೆಳಗಾವಿ ಕಡೆ ಬಂದಾಗ. ನಾ ಜನರೇ 90.3 ಅಥವಾ 90.5 ಇವೆಲ್ಲ ಇರ್ತಾವ, ಮಿರ್ಚಿ ಗಿರ್ಚಿ ಎಲ್ಲ. ಇದ್ಯಾವ್ದು ಹಚ್ಚಿ ಒಂದು ಚಲೋ ಹಾಡುತ್ತಿತ್ತು. ಆಮೇಲೆ ಒಂದು ಮಾತಾಡ್ಲಿಕ್ಕೆ ಯಾರೋ ಚಂದಾಗಿ. ಅವಾಗ ಇಲ್ರಿ ಸರ್ ಇದು ನಮ್ಮೂರು ಬಾನುಲಿ ಅಂತ ರೂರಲ್ ಅದ ಅಂತ ನನಗೆ ಹೇಳಿದ. ಅಷ್ಟೊತ್ತಾಗ ಗೊತ್ತಿದ್ದಿಲ್ಲ ಖರೆ ಅಂದ್ರ. ಆಮೇಲೆ ಅದನ್ನ ಕೇಳಲಿಕ್ಕೆ ಶುರು ಮಾಡಿದ್ನ. ಸೊ ಇವತ್ತು ಅದರಿಂದ ಏನಾಗ್ತದೆ, 2 ವಿಷಯ ಆಗ್ತಾವ. ಒಂದು, ಕೆಲವರು ಎಲೆಮರಿಯ ಕಾಯಿ ಅಂತ ಇರ್ತಾರ, ಅವ್ರನ್ನು ಗುರುತಿಸ್ತೀರಿ, ಅವ್ರನ್ನು ಕರಿ. ಪ್ಲಸ್ ಈ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಏನದಲ್ಲ, ಇದು ಬೇರೆಯವರಿಗೆ ಒಂದು ತೆರೆದ ಪುಟ ಇದ್ದಂಗ. ಅದನ್ನು ಓದಿ ಅವರಿಗೂ ಅದರಿಂದ 1% ಹೆಲ್ಪ್ ಆದ್ರೂ ಕೂಡ ಅದು ನಮ್ಮ ಧನ್ಯತೆ. ಅಂತವ್ರು ನೀವು ಪರಿಚಯಿಸ್ತಾ ಇದ್ರಿ. ಈ ನಮ್ಮೂರ ಬಾನುಲಿ ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಹೆಚ್ಚು ಜನರು ಇದನ್ನ ಮುಟ್ಲಿ, ಹೆಚ್ಚು ಜನ ಇದನ್ನ ಕೇಳಲಿ. ಇದಕ್ಕೆ ನಾನು ಇಲ್ಲಿ ಕರೆಸಿದ್ದಕ್ಕೆ ನಿಮಗೆ ಮತ್ತು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಧನ್ಯವಾದ ಸಲ್ಲಿಸ್ತೀನಿ. ಕುಲಕರ್ಣಿ ಅವರ, ಹೊತ್ತು ನಮ್ಮ ಮಾತು ಕೇಳೋದಿಲ್ಲ ಇದ್ರೆ ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ನಾವು ಗರ್ತಿ ಹಾಡಿನೊಳಗೆ ಕೇಳ್ತೀವಿ. ನಾವು ಮಾತು ಭಾಳ ಉಳಿದು ಬಿಟ್ಟಾವ್ರಿ. ಮುಂದಿನ ಸಲ ಮತ್ತೆ ಮಾತಾಡೋಣ ಅಂತ.
ಅಲ್ಲಿವರೆಗೆ ನಮಸ್ಕಾರಗಳು. ಇದುವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮೂರ ಬಾನುಲಿಯ ಜೊತೆ ಕಳೆದಿದ್ದಕ್ಕೆ ಡಾಕ್ಟರ್ ಶ್ರೀ ಅರವಿಂದ ಕುಲಕರ್ಣಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಗಳಿಗಾಗಿ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.